ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತಿನ ಮಾತುಕತೆ ಯಶವಂತ್ ಬಿಜ್ಜೂರ್ ಅವ್ರ ಜೊತೆ. ಮನೆತನಕ್ಕೆ ನಾನು ಫಸ್ಟ್ ಒಂದು ಚಂದ್ರಕಾಂತ್ ಕೊಟ್ಬಿಡೋರು ಇಂಟ್ರೊಡ್ಯೂಸ್ ಮಾಡಿದ್ದು. ಮನೆತನ ಸೀರಿಯಲ್ ಮಗನೇ ಅನ್ಕೊಂಡಿತ್ತು. ಆ ಥರ ಎಲ್ಲ ಕೆಲವುದು ನಾನು ಲೀಡೇ ಮಾಡಬೇಕು. ಆಮೇಲೆ ಐ ಡೋಂಟ್ ಬ್ರ್ಯಾಂಡ್ ಆಗಬೇಕು ಇಷ್ಟಪಡಲ್ಲ. ಒಂದು ವಾಯ್ಸಿಗೆ ಬ್ರ್ಯಾಂಡ್ ಆಯಿತು ಅಂದರೆ ಇಟ್ ವಿಲ್ ಬಿ ಟಫ್ ಜಾಬ್. ನನಗೆ ಆಡಿಷನ್ ಕಾಲ್ ಬರುತ್ತೆ. ಅರ್ಜುನ, ಆಮೇಲೆ ಕರ್ಣ ಆ್ಯಂಡ್ ದುರ್ಯೋಧನ 3 ಪಾತ್ರಕ್ಕೆ ಆಡಿಷನ್ ಆಗುತ್ತೆ. ಬ್ರ್ಯಾಂಡ್ ಈಗ ನೀವು ಹೇಳ್ದಂಗೆ ನಾನು ವಿಜಿಗೆ ಮಾಡಿದೆ, ರವಿತೇಜ್ ಅವ್ರಿಗೆ ಮಾಡಿದೆ, ನಾಣಿ ಅವ್ರಿಗೆ ಮಾಡಿದೆ, ಬೇರೆ ಹೊರಗಡೆಯಿಂದ ಬಂದರು. ಆಮೇಲೆ ಪೇಮೆಂಟ್ ಇಶ್ಯೂ ಎಲ್ಲ ಆಯ್ತಲ್ಲ, ರಾಧಾಕೃಷ್ಣಗೆ ಬಂದ್ವಿ. ಇವ್ರ ಬಗ್ಗೆ ಹೇಳೋದಕ್ಕೂ ಮುಂಚೆ ನನ್ನ ಮತ್ತು ಇವರ ಮೊದಲ ಭೇಟಿ ಬಗ್ಗೆ ಹೇಳಬೇಕು. ನಾವಾಗ ಬಿಗಿಲ್ ಸಿನಿಮಾ ಡಬ್ ಮಾಡ್ತಾ ಇದ್ವಿ. ಅದಾಗಲೇ ಒಂದು 2-3 ಸಿನಿಮಾಗಳ ಒಂದು ಅನುಭವ ನನಗಾಗಿತ್ತು. ಜೊತೆಗೆ ಡಬ್ಬಿಂಗ್ನ ಸರ್ಕಲಲ್ಲಿ ಸಾಕಷ್ಟು ಬೇರೆ ಬೇರೆ ಆರ್ಟಿಸ್ಟ್ಗಳನ್ನು ನೋಡ್ತಾ ಇದ್ದೆ. ಒಂದಷ್ಟು ನಮಗೂ ಅದು ಹೊಸ ಫೀಲ್ಡ್ ಆಗಿದ್ದರಿಂದ ಒಂದಷ್ಟು ವಾವ್ ಫ್ಯಾಕ್ಟರ್ಗಳಿತ್ತು. ಇವ್ರು ಇಷ್ಟು ಚೆನ್ನಾಗಿ ಡಬ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಡಬ್ ಮಾಡ್ತಾರೆ, ಇದು ಚೆನ್ನಾಗಿದೆ ಅಂತ ಏನೇನೋ ಒಂದಷ್ಟು ಬೇರೆ ಬೇರೆ ಅನಿಸಿಕೆಗಳು ಮೂಡ್ತಾ ಇತ್ತು. ಬಿಗಿಲ್ ಸಿನಿಮಾದಲ್ಲಿ ವಿಜಯ್ ವಾಯ್ಸ್ಗೆ ಆ ಟೈಮಲ್ಲಿ ಶಿಲ್ಪಾ ಅವ್ರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೆ. ಆಗ ಬೇರೆ ಬೇರೆ ವಾಯ್ಸ್ಗಳನ್ನು ತುಂಬ ಹುಡುಕ್ತಾ ಇದ್ವಿ. ಯಾಕಂದರೆ ಅದರಲ್ಲಿ 2 ಶೇಡ್ಸ್ ಬರುತ್ತೆ, ಒಂದು ಅಪ್ಪ ಮತ್ತು ಮಗಂದು. ಇಬ್ಬರಿಗೂ ಒಬ್ಬರ ಹತ್ರನೇ ಮಾಡಿಸೋದ ಅಥವಾ ಬೇರೆ ಬೇರೆ ಮಾಡಿಸೋದು ಅನ್ನೋದು ಮೊದಲನೇ ಒಂದು ಚರ್ಚೆ ಆಗಿತ್ತು. ಆಮೇಲೆ ಇಲ್ಲ, ಒಬ್ಬರೇ ಮಾಡ್ತಾರೆ ಅಂತ ಶಿಲ್ಪಾ ಹೇಳಿದ್ರು. ಯಾರು ಅಂತ ಹೇಳಿದಾಗ ಯಶವಂತ್ ಅವ್ರನ್ನ ಕರೆಸಿ ಸ್ಯಾಂಪಲ್ ಎಲ್ಲ ತೆಗೆದ್ವಿ. ಸ್ಯಾಂಪಲ್ ತೆಗೆದ್ಬಿಟ್ಟು ನೆಕ್ಸ್ಟು ಸ್ಯಾಂಪಲ್ ಅಪ್ರೂವಲ್ ಆಯಿತು. ನಾವು ಕೆಲಸ ಶುರು ಮಾಡಿದ್ವಿ. ಅಪ್ಪನ ವಾಯ್ಸ್ಗೆ ಒಂದು ಬೇಸ್ ಜಾಸ್ತಿ ಬೇಕು ಅಂತ ಬೆಳಗ್ಗೆ 4 ಗಂಟೆಗೆ ಡಬ್ಬಿಂಗ್ನ ಶುರು ಮಾಡ್ಕೊಂಡಾಗ ನನಗದು ಮೊದಲನೇ ಎಕ್ಸ್ಪೀರಿಯೆನ್ಸ್ ಯಶವಂತ್ ಜೊತೆ ಕೆಲಸ ಮಾಡೋದು. ಎಲ್ಲರೂ ಅಂದರೆ ಆ ಹೊತ್ತಿಗಾಗಲೇ ಎಲ್ಲ ಹೇಳೋದು ಕೇಳಿದ್ದೆ, ಯಶವಂತ್ ಚೆನ್ನಾಗಿ ಮಾಡ್ತಾರೆ, ಮೈಕ್ ಎದುರುಗಡೆ ನಿಂತ್ಕೊಂಡ್ಬಿಟ್ರೆ ನಿಮಗೆ ಡಬ್ ಮಾಡ್ತಾ ಇದ್ದಾರೆ ಅಂತ ಅನಿಸೋದೇ ಇಲ್ಲ, ಪೂರ್ತಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಅನ್ನೋದು. ಬಟ್ ಆಮೇಲೆ ನನಗೆ ಅದರ ಒಂದು ನಿಜ ದರ್ಶನದ ರೂಪದಲ್ಲಿ ಆಯಿತು. ನನಗೆ ಆಗ ಡಬ್ಬಿಂಗ್ ಅಲ್ಲಿವರೆಗೆ ಒಂದು ರೀತಿ ಹೇಗೆ ಹೇಳ್ಬೋದು ಅಂದರೆ ಬಿಫೋರ್ ಯಶವಂತ್ ಆ್ಯಂಡ್ ಆಫ್ಟರ್ ಯಶವಂತ್ ಅಂತ ಹೇಳ್ಬೋದು. ನನಗೆ ಅಂದರೆ ಕ್ವಾಲಿಟಿ ಆಫ್ ಡಬ್ಬಿಂಗ್ನ ಅಳಿಯೋದ್ರಲ್ಲಿ ಓಕೆ, ಹೀಗೂ ಡಬ್ ಮಾಡ್ಬೋದು, ಇಷ್ಟು ಬೇಗನೂ ಡಬ್ ಮಾಡ್ಬೋದು, ಇಷ್ಟು ಚೆನ್ನಾಗೂ ಡಬ್ ಮಾಡ್ಬೋದು ಅನ್ನೋದು ನನಗೆ ಯಶವಂತ್ ಅವರಿಂದ ಕಲ್ತಿದ್ದೆ. ಅವರಿಂದ ನಾನು ಸಾಕಷ್ಟು ಕಲಿತೆ. ಅಷ್ಟು ಚೆನ್ನಾಗಿ ಡಬ್ ಮಾಡೋವಂಥ ಒಬ್ಬ ಕಲಾವಿದ ಯಶವಂತ್ ಅವ್ರ ಬಗ್ಗೆ ನಾನು ತಿಳಿಯೋ ಹೊರಟಾಗ ಒಂದಷ್ಟು ಅದ್ಭುತವಾದ ಮಾಹಿತಿಗಳು ನನಗೆ ಸಿಕ್ತು. ಅವರು ಇನ್ನೇನು 1 ವರ್ಷದಲ್ಲಿ 25 ವರ್ಷಗಳು ಅಂದರೆ ಬೆಳ್ಳಿ ಹಬ್ಬನ ಈ ಒಂದು ಸಿನಿಮಾ ರಂಗದಲ್ಲಿ ಕಂಪ್ಲೀಟ್ ಮಾಡ್ತಾರೆ, ಆಚರಿಸ್ತಾರೆ. ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲದು ಮುಂಬೈಲಿ. ಮೂಲತಃ ಅವರು ಕುಂದಾಪುರದವರಾದರೂ ಕೂಡ ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಅದಾಗಿ ಅವರು ಕನ್ನಡ ಇಂಡಸ್ಟ್ರಿಗೆ 1999 2000 ಹತ್ತಿರದಲ್ಲಿ ಬರ್ತಾರೆ. ಅಲ್ಲಿಂದ ಅವರು ಕಲಾವಿದರಾಗಿ ಗುರುತಿಸ್ಕೊಳ್ತಾರೆ. ಹಲವಾರು ಸಿನಿಮಾಗಳು ಮತ್ತು ಧಾರಾವಾಹಿಗಳಲ್ಲೆಲ್ಲ ಕಾಣಿಸ್ಕೊಳ್ತಾರೆ. ಜೊತೆಗೆ ಅವರ ಒಂದು ಡಬ್ಬಿಂಗ್ ಜರ್ನಿ ಶುರುವಾಗುತ್ತೆ. ಡಬ್ಬಿಂಗ್ ಜರ್ನಿಯಲ್ಲಿ ಇಲ್ಲಿವರೆಗೆ 4000ದಷ್ಟು ಸಿನಿಮಾಗಳಿಗೆ ಅವರು ದನಿಯನ್ನು ನೀಡಿದ್ದಾರೆ. ಇದೊಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಜೊತೆಗೆ ಇತ್ತೀಚೆಗೆ ಹಲವಾರು ಫೇಮಸ್ ಆಗಿರುವಂಥ ಸೀರೀಸ್ಗಳಾದ ಜಾಕ್ ರೈನ್ ಇರ್ಬೋದು, ಟರ್ಮಿನಲ್ ಇರ್ಬೋದು, ಇದೆಲ್ಲದರಲ್ಲೂ ನಾಯಕನ ಪಾತ್ರಕ್ಕೆ ಡಬ್ ಮಾಡಿದ್ದು ಯಶವಂತ್ ಅವರೇ. ಅದಲ್ಲದೆ ಬೇರೆ ಲ್ಯಾಂಗ್ವೇಜಿನ ಸೂಪರ್ ಸ್ಟಾರ್ಗಳಿಗೂ ಕೂಡ ಯಶವಂತ್ ಅವರು ಡಬ್ ಮಾಡಿದ್ದಾರೆ. ಅವರ ಒಂದು ಜರ್ನಿಯ ಸಂಪೂರ್ಣ ವಿವರನ ನಾನು ಹೇಳೋದಕ್ಕಿಂತ ಅವ್ರ ಜೊತೆ ಚರ್ಚೆ ಮಾಡ್ತಾ ಕೇಳೋಣ. ಬನ್ನಿ, ಅವರನ್ನು ವೆಲ್ಕಮ್ ಮಾಡೋಣ. ಯಶವಂತ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಎಲ್ರಿಗೂ. ಸೊ ಹೇಗೆ ಶುರುವಾಯಿತು? ಮುಂಬೈಯಲ್ಲಿ ನೀವು ನಿಮ್ಮ ಓದನ್ನು ಹುಟ್ಟಿದ್ದು ಆಲ್ಮೋಸ್ಟ್ ಬೆಳೆದಿದ್ದೆಲ್ಲ ಮುಂಬೈಯಲ್ಲೇ. ಸೊ ಓದ್ತಾ ಇದ್ರಿ, BCom ಓದ್ತಾ ಇದ್ರಿ ಅನ್ನೋದು ಹೌದು. ಅಲ್ಲಿಂದ ಸಿನಿಮಾ ರಂಗಕ್ಕೆ ಹೇಗೆ ಬಂದ್ರಿ? ಸರ್, ಸಿನಿಮಾ ರಂಗ ಅಂದರೆ ಬಿಫೋರ್ ದ್ಯಾಟ್ ಆ್ಯಕ್ಚುಲಿ ನಂದೊಂದು ಫ್ಯಾಮಿಲಿ ಒಂದು ಚಿಕ್ಕದೊಂದು ಹೇಳ್ಬಿಡ್ತೀನಿ. ನಾನು ಹುಟ್ಟಿ ಬೆಳೆದ ಮುಂಬೈಲಾದಾಗ ನಮ್ಮ ತಂದೆ ಯೂನಿಯನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಈ ವಾಸ್ ಎ ಮ್ಯಾನೇಜರ್. ಸೊ ಆಫ್ಟರ್ ಹಿಸ್ ಡೆತ್ ಈ ಎಕ್ಸ್ಪೈರ್ಡ್ ದೇರ್. ಸೊ ಅದಾದಮೇಲೆ ನಮಗೆ ನೋಡ್ಕೊಳಕ್ಕೆ ಯಾರಿಲ್ಲ ಅಂತ ಊರಿಗೆ ಕರ್ಕೊಂಡ್ಬಂದಿದ್ದಾಯಿತು. ಸೊ ನಂದು SSLC PUC ಇಲ್ಲಿ ಮುಗಿಸ್ಬಿಟ್ಟು ಈ ಪೀರಿಯಡಲ್ಲಿ ಏನಾಗಿತ್ತು, ನಮ್ಮ ಹಳ್ಳಿಯಲ್ಲಿ ನಾವು ಕುಂದಾಪುರದಲ್ಲಿ ಡ್ರಾಮಾ ಯೂತ್ ಕ್ಲಬ್ ಎಲ್ಲ ಇರುತ್ತೆ. ಸೊ ಡ್ರಾಮಾ ಗೀಮಾ ಅಂದ್ಕೊಂಡು ಅದರಲ್ಲಿ ಡ್ಯಾನ್ಸರ್, ಆ್ಯಕ್ಚುಲಿ ಬೇಸಿಕಲಿ ನಾನು ಡ್ಯಾನ್ಸರ್ ಕೂಡ ಆಗಿದ್ದೆ. ನನ್ನದೇ ಒಂದು ತಂಡ ಇತ್ತು, ಸ್ಪೈ ಕ್ಯಾಟ್ಸ್ ಅಂತ. ಸೊ ಆಲ್ಮೋಸ್ಟ್ ಆಲ್ ರೀಜ್ನಲ್ಲು ಆಮೇಲೆ ಸ್ಟೇಟ್ ಲೆವೆಲಲ್ಲೆಲ್ಲ ತುಂಬ ಅವಾರ್ಡ್ಸ್ ಎಲ್ಲ ತೊಗೊಂಡಿದ್ದೆ. ಹೀಗೆ ನಾಟಕದ ಜರ್ನಿ ಆಗ್ತಾಯಿತ್ತು. ಸೊ ಅಗೇನ್ ನನ್ನ ತಂದೆ ಜಾಬು ನನಗೆ ಸಿಗಬಹುದೇನೋ ಒಂದು ಇದರಲ್ಲಿ ನಾನು ಮತ್ತೆ ಮುಂಬೈಗೆ ಹೋದೆ. ಡಿಗ್ರಿ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡೆ, ಫ್ಯಾಷನ್ ಡಿಸೈನಿಂಗ್ ಮಾಡಿಕೊಂಡೆ, ಕಂಪ್ಯೂಟರ್ ಲಿಟ್ರೇಚರ್ ಮಾಡಿಕೊಂಡೆ. ಜೊತೆಯಲ್ಲಿ ಅಲ್ಲಿ ಕಾಲೇಜ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಸಕ್ರಿಯವಾಗಿದ್ದೆ ನಾನು. ಅದು ನಮ್ಮ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ. ಅವಾಗ ಅಲ್ಲೂ ನನಗೆ ಡ್ಯಾನ್ಸ್ ಬಗ್ಗೆ ತುಂಬ ಹೋಗಲಿಕ್ಕೆ ಬರ್ತಾಯಿತ್ತು. ಒಳ್ಳೆ ಡ್ಯಾನ್ಸರ್ ನೀನು, ಯಾಕೆ ಡ್ಯಾನ್ಸರ್ ಆಗಬಾರ್ದು. ಬಟ್ ನನ್ನ ಟೋಟಲಿ ತೊಡಗಿಸ್ಕೊಳ್ಳೋಕೆ ಮುಂಚೆ ಏನಾಗಿತ್ತು, ನನ್ನ ಫ್ಯಾಮಿಲಿನೂ ನೋಡ್ಕೋಬೇಕಾಗಿತ್ತು ನನಗೆ. ನಮ್ಮ ಅಮ್ಮ 2 ತಂಗಿಯರಿದ್ರು, ಊರಲ್ಲಿದ್ದರು ಅವ್ರು ಅವಾಗ.
ಆ ಟೈಮಲ್ಲಿ ನಮ್ಮ ಕಸಿನ್ ಒಬ್ಬರಿದ್ದ, ನಮ್ಮ ದೊಡ್ಡಮ್ಮನ ಮಗ PS ಬಸರು, ಪ್ರಶಾಂತ್ ಬಸರು ಅಂತ, ವಾಸ್ ಎ ಚಾರ್ಟೆಡ್ ಅಕೌಂಟೆಂಟ್. ಸೊ ಹಿ ವಾಸ್ ವರ್ಕಿಂಗ್ ಫಾರ್ ಎ ಕಂಪನಿ, ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಆಗಿ, ಮ್ಯೂಸಿಕ್ ಟ್ರ್ಯಾಕ್ಸ್ ಅಂತ, ಸುನಿಲ್ ನಾಯರ್ ಅಂತ ಅದ್ರ ಓನರು. ಅಲ್ಲಿ ಬರೀ ಮ್ಯೂಸಿಕ್ ಪ್ರೊಡಕ್ಷನ್ಸ್ ಆಗ್ತಾಯಿತ್ತು, ವೀಡಿಯೋಸ್. ಸೊ ಅಲ್ಲಿ ಅಕೌಂಟೆಂಟ್ ಆಗಿ ಜಾಯ್ನ್ ಮಾಡ್ತೆ. ಅಂದರೆ ಆಫ್ಟರ್ ಕಾಲೇಜ್ 11 o'clock ನಂತರ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಸೊ ಮಾಡ್ತಾ ಸೊ ಅಲ್ಲಿ ಹಾಗೆ ಒಂದಿಷ್ಟು ಪ್ರೊಡಕ್ಷನ್ ಶುರು ಆದಾಗ ಐ ವಾಸ್ ಹ್ಯಾಂಡ್ಲಿಂಗ್ ದ ಕ್ಯಾಶ್ ಆ್ಯಂಡ್ ಎವ್ರಿಥಿಂಗ್, ಅಕೌಂಟೆಂಟ್ ಆಗಿರೋದ್ರಿಂದ. ಸೊ ಬಾಬಾ ಸೈಗಲ್ದು, ಆಮೇಲೆ ಪೂಜೆ ಬಿಡಿದು, ತಂಡ ಪಾನಿ, ಇವೆಲ್ಲ ಆ್ಯಕ್ಚುಲಿ ನಾನೇ ಕೂತು ನನ್ನ ಇದರಲ್ಲಿ ಹ್ಯಾಂಡ್ ಓವರಲ್ಲಿ ಆಗಿದ್ದು. ಕೇನ್ ಘೋಷ್ ಅಂತ ಒಬ್ಬ ಎಡಿಟರ್ ಇದರಲ್ಲಿ. ಸೊ ಇಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ತುಂಬ ದೊಡ್ಡ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು. ಸೊ ಜರ್ನಿ ಎಲ್ಲಿಂದ ಶುರು ಆಯಿತು, ಅವಾಗೇನಾಯಿತು, ಒಂದು DDನೇ ಇತ್ತು ಅವಾಗ, ಇದೆಲ್ಲ ಬರಲಿಲ್ಲ ಚಾನಲ್ಸ್ ಎಲ್ಲ. ಸೊ DDಗೆ ಒಂದು ಗಾಂಧಿ ಮೇಲೆ ಒಂದು ಇದು ಮಾಡಿದರು. ಸೊ ದಟ್ ವಾಸ್ ದ ಫಸ್ಟ್ ಸೀರಿಯಲ್. ನಾನು ಅವಾಗ ಮುಂಬೈಯಿಂದ ಅಹಮದಾಬಾದ್ ಕ್ಯಾಶ್ ಟೇಕ್ ಆ್ಯಂಡ್ ಗೋ ತರೋದು ಮಾಡ್ತಿದ್ದೆ. ಸೊ ಅಲ್ಲಿ ಹಾಗೆ ಆದಾಗ ಡೈರೆಕ್ಟ್ರು ಒಂದು ಕ್ಯಾರೆಕ್ಟರ್ ಇತ್ತು, ತುಮಕಿನೇ ಕರ್ಲೇತೆ ಅಂದರು. मेरे को एक्टिंग अभी मैं इसमें किया हूँ, मतलब ड्रामा में सब किया, ड्रामा में क्या था, बस ಅವ್ರಿಗೆ ಆ್ಯಕ್ಟಿಂಗ್ ಆಗಿ ಕ್ಯಾಮ್ರಾ ಇದ್ದಾರೆ ಅಂದ್ಕೊಂಡು ನಿಲ್ಲಿಸ್ಬಿಟ್ರು. ಅದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನಾನು ಊರಿಗೆ ಶಿಫ್ಟ್ ಆದೆ ಬಿಕಾಸ್ ಆಫ್ ಫ್ಯಾಮಿಲಿ. ಇಲ್ಲಿ ನನಗೆ ಒಂದು ಬೈ ಚಾನ್ಸ್ ನನಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಸಿಕ್ತು, ಬಿಕಾಸ್ ನನ್ನ PUC ಮಾರ್ಕ್ಸ್ ಚೆನ್ನಾಗಿತ್ತು, ಡೈರೆಕ್ಟ್ ಅಪಾಯಿಂಟ್ಮೆಂಟ್, ನೋ ರಿಟರ್ನ್ ಎಕ್ಸಾಮ್ಸ್, ನಥಿಂಗ್. ಹಂಗಿದ್ದಾಗ ಏನಾಯಿತು, ನಮ್ಮ ಪೋಸ್ಟ್ ಮಾಸ್ಟರ್ ಜನರಲ್ ಒಬ್ಬರು ಇದ್ದಾರೆ. ನನಗೆ ಡ್ರಾಮಾದಲ್ಲಿ ಆವಾಗ ಕಂಟಿನ್ಯೂಸ್ ಒಂದು ರೂಪಕಲಾ ಅಂತ ಒಂದು ಸಂಸ್ಥೆ ಇದೆ ನಮ್ಮ ಕುಂದಾಪುರದಲ್ಲಿ. ಐ ವರ್ಕ್ ಫಾರ್ ಸಮುದಾಯ ಆಲ್ಸೋ ಅಂಡರ್ ಸುರೇಶ್ ಅಂಗಳಿ ಸರ್, ಡೈರೆಕ್ಟರ್ ಅವರು. ಆಮೇಲೆ ರೂಪಕಲಾ ಅಂತ ತಂಡದಲ್ಲಿ ಸೇರಿಕೊಂಡು ನನ್ನ ಡ್ಯೂಟಿ ಮುಗಿದ ತಕ್ಷಣ 5 ಗಂಟೆ ಮೇಲೆ ಡ್ಯೂಟಿ ಮುಗಿಯೋದು ಇದೆ ನಾಟಕ, ಎಲ್ಲಾದರೂ ಶೋ ಇದ್ರೆ ಹೋಗು ಬಾ ಇದಾಗ್ತಾಯಿತ್ತು. ಒನ್ ಡೇ ನನಗೆ ಇಲ್ಲಿ ಕುಂದಾಪುರದಲ್ಲಿ ಸ್ಪೀಡ್ ಪೋಸ್ಟ್ ಅಂತ ಇಂಟ್ರೊಡ್ಯೂಸ್ ಆಯ್ತು ನಮ್ಮ ಡಿಪಾರ್ಟ್ಮೆಂಟ್ಗೆ. ಸೊ ಸ್ಪೀಡ್ ಪೋಸ್ಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ನನ್ನ ಇದು ಮಾಡಿ ಆಲ್ ಓವರ್ ಕಡೆ ಎಲ್ಲ ತಿರುಗಬೇಕಾಗತ್ತೆ, ಅಂದರೆ ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿ ಪ್ರಮೋಟ್ ಮಾಡಬೇಕು ನಮ್ಮದು ಇದನ್ನು ಅಂತ, ಪ್ರಾಡಕ್ಟ್ನ ಅಂತ ಹಾಕಿದರು. ಕಾತ್ಯಾನಿ ಮೇಡಮ್ ಅಂತ ಒಬ್ಬರು ಪೋಸ್ಟ್ ಮಾಸ್ಟರ್ ಜನರಲ್ IPS ಆಫೀಸರ್ ಅವರು, ಅವ್ರ ಆಫೀಸ್ ಬಂದು ಬೆಂಗಳೂರಲ್ಲಿ ನಮ್ಮ ಪ್ಯಾಲೇಸ್ ರೋಡು. ಓಕೆ. ಅವ್ರು ಬಂದಾಗ ನಾವೊಂದು ಸ್ಕಿಟ್ಸ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸ್ಕಿಟ್ಸ್ ಮಾಡಿದ್ವಿ, ಎಲ್ಲ ಸ್ಕಿಟ್ಸಲ್ಲಿ ನಾನಿದ್ದೆ, ನಮ್ಮ ಡಿಪಾರ್ಟ್ಮೆಂಟನ್ನು ಯೂಸ್ ಮಾಡಿಕೊಂಡೆ. ಸೊ ಅವ್ರು ಮಲಯಾಳಿ, ಪಾಪ ಅವ್ರಿಗೆ ಕನ್ನಡ ಅಷ್ಟು ಬರೋಲ್ಲ, ಬಟ್ ಅದು ಕಾಮಿಡಿ ವರ್ಷನ್ ಆಗಿರೋದ್ರಿಂದ ಶಿ ಲಾವ್ಡ್ ಎ ಲಾಟ್. ಆ್ಯಂಡ್ ನನಗೆ ಕೇಳಿದ್ರು ಹೆಡ್ ಪೋಸ್ಟ್ ಮಾಸ್ಟರ್ ಇರ್ತಾರೆ, ಅವ್ರು ಕೇಳಿದ್ರೆ ಹೂ ಇಸ್ ದಟ್ ಗೈ ಅನ್ಕೊ. ಅವ್ರು ಯಶವಂತ್ ಬಿಜೂರ್ ಅಂತ ಹೀಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದೆ ಸ್ಪೀಡ್ ಪೋಸ್ಟ್, ಕಾಲಿಂಗ್ ಬಂದು ಕರ್ಕೊಂಡು ಹೋದರು. ಎಸ್ ಮೇಡಮ್ ಅಂತಂದೆ. ಯು ಆ್ಯಕ್ಟ್ ವೆರಿ ವೆಲ್ ಅಂದರು. ಥ್ಯಾಂಕ್ ಯು ಮೇಡಮ್ ಅಂದೆ. ವೈ ಡೋಂಟ್ ಟು ಆ್ಯಕ್ಟ್ ಇನ್ ಸೀರಿಯಲ್ಸ್ ಅಂದರು. ಫಾರ್ ದ್ಯಾಟ್ ಐ ಟು ಕಮ್ ಟು ಬ್ಯಾಂಗ್ಳೂರ್ ಅಲ್ಲ ಮೇಡಮ್, ಹೌ ಕ್ಯಾನ್ ಐ ಕಮ್ ಟು ಬ್ಯಾಂಗ್ಳೂರ್, ಆರ್ ಯು ಇಂಟ್ರೆಸ್ಟೆಡ್ ಟು ಕಮ್ ಟು ಬ್ಯಾಂಗ್ಳೂರ್ ಅಂದರು. ಡೆಫಿನೆಟ್ಲಿ ಅಂದೆ, ಬಟ್ ಹೌ ಅಂದೆ. ಯು ಡೋಂಟ್ ವರಿ ಅಬೌಟ್ ದ್ಯಾಟ್ ಅಂದರು. ನನಗೆ ಏನು ಹೇಳ್ತಿದ್ದಾರೆ ಇವ್ರು ಅರ್ಥ ಆಗಿಲ್ಲ. ಸರ್ ನಮ್ಮಲ್ಲಿ ನೀವು ರಾತ್ರಿ ಅವ್ರು ಅಲ್ಲಿಂದ ಫ್ಲೈಟಲ್ಲಿ ಬಂದಿದ್ದಾರೆ, ಬೆಳಗ್ಗೆ ಡೆಪ್ಯುಟೇಷನ್ ಆರ್ಡರ್ ಬಂದಿದೆ ನನಗೆ ಬೆಂಗಳೂರಿಗೆ. ಡೆಪ್ಯುಟೇಷನ್ ಅಂತ ಒಂದು ಇರುತ್ತೆ ಅನ್ಕೋ, ಆವಾಗ ಕರೆಕ್ಟ್ ಬೆಂಗಳೂರಿಗೆ ಅವ್ರ ಆಫೀಸ್ಗೆ ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಕರ್ಸ್ಕೊಂಡು ಬಿಸ್ನೆಸ್ ಡೆವಲಪ್ಮೆಂಟ್ ಸೆಲ್ ಅಂತ ಒಂದು ಹೊಸ ಒಂದು ಇದನ್ನ ಬ್ರಾಂಚ್ನ ಓಪನ್ ಮಾಡಿ ಅಲ್ಲಿ ನನ್ನನ್ನು ಕೂರಿಸಿ, ಅಲ್ಲಿ ನಾನು ಇಲ್ಲಿ ಬರೀ ಉಡುಪಿ ಮಾಡ್ತಾ ಇದ್ದೆ. ಬಿಸ್ನೆಸ್ ಡೆವಲಪ್ಮೆಂಟ್ ಸೆಲ್ಲಿಗೆ ಬಂದಾಗ ಸ್ಪೀಡ್ ಪೋಸ್ಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ಟು ದ ಹೋಲ್ ಕರ್ನಾಟಕ ರೀಜನಿಗೆ ನನ್ನ ಕೆಳಗೆ ಬಂದು, ಅಂದರೆ ಏನೇ ಸ್ಪೀಡ್ ಪೋಸ್ಟ್ ಮಾರ್ಕೆಟಿಂಗ್ ಮಾಹಿತಿ ಇದ್ರೂ ಅದು ನನಗೆ ಬರಬೇಕು, ನನ್ನಿಂದ ಮೇಡಮಿಗೆ ಹೋಗಬೇಕು. ಆ್ಯಂಡ್ ಐ ಹ್ಯಾಡ್ ಅ ಡೈರೆಕ್ಟ್ ಆಕ್ಸೆಸ್ ಟು ಮೇಡಮ್. ಅವ್ರ PAಗೆ ಎಲ್ಲ ಬೇರೆಯವರೆಲ್ಲ ಯಾರೇ ಹೋಗಿದ್ರು PAಗೆ ಫೋನ್ ಮಾಡಿಬಿಟ್ಟು PA ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಟೈಮಿಂಗ್ ಅವ್ರು ಹೇಳಿದ್ಮೇಲೆ ನಮ್ಮ ಆಫೀಸಲ್ಲಿ ಇರೋರೆ. ಬಟ್ ಐ ಹ್ಯಾಡ್ ಡೈರೆಕ್ಟ್ ಆಕ್ಸೆಸ್. ಅಷ್ಟು ಪಾಪ ನಂಗೆ ಸಪೋರ್ಟ್ ಮಾಡಿದ್ರು. ದೆನ್ ಈ ಸೀರಿಯಲ್ಸ್ದು ಸ್ಟಾರ್ಟ್ ಆಯಿತು. ಆವಾಗ ಮಣಿಪಾಲದಲ್ಲಿ ಫಸ್ಟ್ ನಾನಿದ್ದೆ ಜಾಯ್ನ್ ಆದಾಗ. ಮನೆತನಕ್ಕೆ ನಾನು ಫಸ್ಟ್ ಬಂದೆ, ಚಂದ್ರಕಾಂತ್ ಕೊಟ್ಬಿಡೋರು ಇಂಟ್ರೊಡ್ಯೂಸ್ ಮಾಡಿದ್ದು ಮನೆತನ ಸೀರಿಯಲ್ಲು. ಅಲ್ಲಿಂದ ಹಂತವಾಗಿ ರಮೇಶ್ ಕೃಷ್ಣ ಅಂತ ಒಬ್ಬ ಡೈರೆಕ್ಟರ್ ಜೊತೆ ನಾನು CK ಚಂದ್ರು ಬ್ಯಾಂಕ್ ಜನ ಅವ್ರದ್ದು ಯಾವುದೊಂದು ಸೀರಿಯಸ್ ಅದೇ ಟೈಮಲ್ಲಿ ಆಗ್ತಾಯಿತ್ತು, ಅವರು ಮಾಡಿದರು. ಹಂಗೆ ಓವರಾಲ್ ನಾನು ಜಾಯ್ನ್ ಆಗಿದ್ದು 2000ಇಂದ. ಓಕೆ. ಸೊ ಅಲ್ಲಿ ಒಂದು ಆ್ಯಕ್ಟಿಂಗ್ನ ಜರ್ನಿ ಶುರುವಾಯಿತು, ಸೀರಿಯಲ್ ಆ್ಯಕ್ಟಿಂಗು. ಮಧ್ಯದಲ್ಲಿ ಸಿನಿಮಾಗಳು ಇತ್ತು, ಚಿಕ್ಕಪುಟ್ಟ. ಅಲ್ಲಿಂದ ಡಬ್ಬಿಂಗ್ ಹೇಗೆ ಕಾಲಿಟ್ರಿ? ಡಬ್ಬಿಂಗ್ ಅದೊಂಥರ ಮಜಾ ಇದೆ. ಅದು 2003-04 ಸಮ್ವೇರ್ ಅರೌಂಡ್ 2003 ಐ ಥಿಂಕ್. ಸಾಗರಿ ಅಂತ ಒಂದು ಕನ್ನಡ ಸಿನಿಮಾ ಇದೆ, ರಾಮ್ ಕುಮಾರ್ ಹೀರೋ ಅದರದ್ದು. ಆ ಸಿನಿಮಾನ ಹಿಂದಿಗೆ ಡಬ್ ಮಾಡಬೇಕು ಅಂತ ರಾಜಸ್ಥಾನದಿಂದ ಯಾರೊಬ್ಬರು ಬಂದಿದ್ರು. ಓಕೆನಾ? ಸೊ ಅದನ್ನು ಹಿಂದಿಗೆ ಡಬ್ ಮಾಡಬೇಕು, ನಾಟ್ ಹಿಂದಿ ಟು ಕನ್ನಡ, ಕನ್ನಡ ಟು ಹಿಂದಿ. ಇಲ್ಲಿ ಈಗ ಆವಾಗಿದ್ರು ನಮ್ಮ ಎಲ್ಲ ದೊಡ್ಡವರಿಗೆ ಸುದರ್ಶನ್ ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಚಂದ್ರಕಾಂತ್ ಕೊಟ್ಪಡಿ ಎಲ್ಲ ಒಂದು ಇದರಲ್ಲಿದ್ದರು. ನನಗೆ ಡಬ್ಬಿಂಗ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಚಂದ್ರಕಾಂತ್ ಕೊಟ್ಪಡಿ ಅವರು ಗೊತ್ತಿತ್ತು, ನಾನು ಅವ್ರನ್ನ ಊಟ ಕಡೆಯವರು, ನಮ್ಮ ಮನೆ ಅವ್ರಿಗೂ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ. ಸೊ ಈ ಹುಡುಗಂಗೆ ಹಿಂದಿ ಚೆನ್ನಾಗಿ ಬರುತ್ತೆ, ಅವನ್ನ ಯೂಸ್ ಮಾಡ್ಕೊಳ್ಳೋಣ ಹಿಂದಿ ಡೈಲಾಗಿಗೆ ಅಂತ ನನ್ನನ್ನು ಕರ್ಸ್ಕೊಂಡ್ರು. ದಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಐ ಡಿಡ್ 11 ಕ್ಯಾರೆಕ್ಟರ್ಸ್ ಇನ್ ಒನ್ ಮೂವಿ. ಫಸ್ಟ್ ಟೈಮ್ ಬಿಕಾಸ್ ಆ್ಯಕ್ಟರ್ ಆಗಿರೋದ್ರಿಂದ ನನಗೆ ಅದು ಕಷ್ಟ ಅನಿಸಲಿಲ್ಲ. ನಾನೆಲ್ಲ ಗೊತ್ತಿರೋ ಆರ್ಟಿಸ್ಟ್ಗಳೇ ಇದ್ರು ಅಲ್ಲಿ, ಕನ್ನಡ ಆರ್ಟಿಸ್ಟ್ಗಳೇ ಇರೋದ್ರಿಂದ. ಸೊ ಇಟ್ ವಾಸ್ ಅ ಫನ್ ಫಾರ್ ಮಿ ಟು ಡಬ್ಬಿಂಗ್ ಹಿಂದಿ. ಅದು ಅರ್ಧ ದಿವಸದಲ್ಲಿ ಮುಗಿದಿದ್ದಂಗೆ ನಾನು ಹೊರಡ್ತಾ ಇದ್ದೆ, ಅವರು ಪ್ರೊಡ್ಯೂಸರ್ ತಡೆದ್ಬಿಟ್ಟು आपकी हिंदी बहुत अच्छी है, तो एक काम करो ना, हमारे एक ಹೆಲ್ಪ್ करो ಅಂತ. क्या करो ಅಂದೆ. अब 2 दिन रुक कर थोड़ा कंप्लीट करके जाओ. ನಾನು ಊರಿಗೆ ಹೋಗ್ಬೇಕಿತ್ತು, ಯಾವುದೋ ಒಂದು ಫಂಕ್ಷನ್ ಇತ್ತು. ಪಾಪ ಅವ್ರು ಅಷ್ಟು ಕೇಳಿಸ್ಕೊಂಡ್ರು ಅಂದ್ಕೊಂಡು ನಾನು ಅದು ಕಂಪ್ಲೀಟ್ ಮಾಡಿ ಕೊಟ್ಟೆ. ದಟ್ ವಾಸ್ ದ ಫಸ್ಟ್ ಮೂವಿ. ಅದಾದಮೇಲೆ ಸುದರ್ಶನ್ ಸರ್ ಆಗಲಿ, ಚಂದ್ರಕಾಂತ್ ವಾಯ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀಯಲ್ಲ, ಯಾಕೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಬಾರ್ದು.
ಬಟ್ ಅಲ್ಲಿ ಸಿಕ್ಕಾಕೊಂಡು ಏನೇನಾಗತ್ತೆ ಅಂತ ಅದು ನೆಕ್ಸ್ಟ್ ಗೊತ್ತಾಯ್ತು ನನ್ನ ಕೆರಿಯರ್ಗೆ ಹಿಂಗೆ ಏಟ್ ಅಂದರೆ ಆ್ಯಕ್ಟಿಂಗ್ ಕೆರಿಯರ್ಗೆ ಹೆಂಗಾಯ್ತು, ಡಬ್ಬಿಂಗ್ ಆರ್ಟಿಸ್ಟ್ ಒಂದು ಛಾಪ ಬಿದ್ದುಬಿಡ್ತು. ಈಗ ನಾನು ಯಾವುದೇ ದೊಡ್ಡ ಡೈರೆಕ್ಟರ್ ಎಲ್ಲ ಗೊತ್ತಿರೋದು ಆ್ಯಕ್ಟಿಂಗ್ ಕರಿಯಲ್ಲ ಸರ್ ನೀವು ಲೇ ನಿನ್ನ ಏನೋ ಮಾಡೋದು ನಾವು ನಮ್ಮ ಸಿನಿಮಾ ಮುಗಿಯತ್ತೆ ಅವಾಗ ನೆನಪಾಗಲ್ಲ, ಆದರೆ ಡಬ್ಬಿಂಗ್ ಅಂತ ಬಂದ ತಕ್ಷಣ ಫಸ್ಟ್ ಹೆಸರು ಬರೋದು ನಿನ್ನ ತಲೆಯಲ್ಲಿ ಅಂತ. ಇದು ಹಿಂಗಾಯ್ತು. ಎನಿವೇಸ್ ಒಟ್ಟಿನಲ್ಲಿ ಜರ್ನಿ ನಡೀತಾ ಇದೆ ಆ್ಯಕ್ಟಿಂಗ್ ಡೈರೆಕ್ಷನ್ದು. ಸೊ ಅದಾಗಿ ಅಂದರೆ ಡಬ್ಬಿಂಗಲ್ಲಿ 2 ಹಂತಗಳನ್ನು ನೋಡ್ತೀವಿ. ಒಂದು ನೇರವಾದ ಸಿನಿಮಾಗಳಿಗೆ ನೀವು ಡಬ್ ಮಾಡ್ತಾ ಇದ್ರಿ. ಸುಮಾರು 2017-18 ಸುಮಾರಿಗೆ ಬೇರೆ ಭಾಷೆಯ ಚಿತ್ರಗಳು ಕೂಡ ಕನ್ನಡಕ್ಕೆ ಡಬ್ ಆಗಕ್ಕೆ ಶುರುವಾಯಿತು. ಆಗ ನೀವು ಅದರಲ್ಲಿ ಬೇರೆದಕ್ಕೆ ಅದು ಅವಾಗ ಒಂದು ಅದಕ್ಕೂ ಮುಂಚೆ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಅದಕ್ಕೆ ಡಬ್ಬಿಂಗ್ ವಿರೋಧಿ ಅಲೆ ಅಂತ ಬಹಳ ಇತ್ತು ಅವಾಗ. ಏನಕ್ಕೆ ಇತ್ತ ಅಂತ ಅದು ನನಗೂ ಇದುವರೆಗೂ ಅರ್ಥ ಆಗಲಿಲ್ಲ. ಬಟ್ ನನ್ನ ಇನ್ಸ್ಟಿಂಕ್ಟ್ ಹೇಳ್ತಿತ್ತು, ಇಫ್ ಎಟ್ ಆಲ್ ಇಟ್ ಹ್ಯಾಪನ್ಸ್ ವಾಟ್ ಹ್ಯಾಪನ್ಸ್, ಜನರ ಮೇಲಿದೆ ಅದು. ಬಟ್ ಅದೇನೋ ಗೊತ್ತಿಲ್ಲ, ಅದೊಂದು ದೊಡ್ಡ ಒಂದು ಇಶ್ಯೂ ಇತ್ತು. ಅವಾಗ ಕೃಷ್ಣಮೂರ್ತಿ ಸರ್ ನಿಮ್ಮ ಟ್ರೂಪ್ ಆಯ್ತು, ನಿಮ್ಮದೇ ತಾನೇ ಆಯ್ತು. ನೀವು ಅವಾಗ ನನಗೆ ಫಸ್ಟ್ ಸಿಕ್ಕಿದೆ ನೀವು ಬಿಗಿಲಲ್ಲ ಅವಾಗ, ಅಲ್ಲಿವರೆಗೆ ನಿಮ್ಮ ಪರಿಚಯ ಇರಲಿಲ್ಲ ನನಗೆ. ಸೊ ವಿ ಡಿಡ್ ಆ್ಯಕ್ಚುಲಿ 2 ಮೂವೀಸ್. ನಾನು ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಮೇಜರ್ 2 ಸಿನಿಮಾದಲ್ಲಿ. ಅದಾದ್ಮೇಲೆ ಹಂತವಾಗಿ ಶುರುವಾಯಿತು. ಆ್ಯಕ್ಚುಲಿ ದ ಬ್ರೇಕ್ ಹ್ಯಾಪನ್ ಓನ್ಲಿ ಇನ್ ಕೊರೋನಾ ಡಬ್ಬಿಂಗ್. ಸ್ಪೆಷಲಿ ಅದರಲ್ಲಿ ರಾಧಾಕೃಷ್ಣ ಮತ್ತೆ ಮಹಾಭಾರತ ಅದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದನ್ನ ಈಗ ನಮ್ಮ ಜೊತೆ ಹಂಚ್ಕೋಬಹುದು. ಆ್ಯಕ್ಚುಲಿ ಮಹಾಭಾರತ ಬಂತು ಫಸ್ಟು. ಶ್ರೀಕಾಂತ್ ತೆಂಗಿನ ತೋಟ ಅವರೇ, ನನ್ನ ಹಳೆ ಮಿತ್ರ ಅವ್ರ ಎಡಿಟರ್, ಗೊತ್ತಲ್ಲ ನಮ್ಮ KG, ವೆರಿ ಓಲ್ಡ್ ಫ್ರೆಂಡ್. ನನಗೆ ಆಡಿಷನ್ ಕಾಲ್ ಬರುತ್ತೆ. ಅರ್ಜುನ, ಆಮೇಲೆ ಕರ್ಣ ಆ್ಯಂಡ್ ದುರ್ಯೋಧನ 3 ಪಾತ್ರಕ್ಕೆ ಆಡಿಷನ್ ಆಗುತ್ತೆ. ಕನ್ಫ್ಯೂಷನ್ ಆಗ್ತಾರೆ ಇವರು. ಎಲ್ಲದಕ್ಕೂ ಬೇರೆ ಒಂದೇ ಟೋನಲ್ಲಿ ಕೊಟ್ಟಿರಲ್ಲ ನಾವು, ಅವ್ರವ್ರಿಗೆ ಏನೇನು ಬೇಕು ಆ ಟೋನಲ್ಲಿ ಕೊಟ್ಟಿರ್ತೀನಿ. ಸೊ ಕನ್ಫ್ಯೂಷನ್ ಆಗಿದೆ, ಯಾವ್ದು ಮಾಡೋದು. ಈಗ 3 ಓಕೆ ಆಗಿದೆ, ಇದು ನಾನು 3 ಓಕೆ ನಾನೇನು ಮಾಡಲಿ, ಅದಕ್ಕೆ ನಾನೇ ಮಾಡೋಕ್ಕಾಗತ್ತಾ 3 ಯಾವುದೋ ಒಂದು ಮಾಡಬೇಕು ನಾನು, ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಅಂತ ನಾನು. ಇಲ್ಲ ನೀವು ನೋಡಿ ಸರ್ ದಯವಿಟ್ಟು ಕ್ಷಮಿಸಿ, ಬೇರೆ ಸಣ್ಣ ಪುಟ್ಟ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಈಗ ಅಪ್ಪ ಮಗ ಕ್ಯಾರೆಕ್ಟರ್ ಸುಮಾರು ಸೀರಿಯಲ್ಸ್ ಎಲ್ಲ ಮಾಡಿದೆ. ಅಪ್ಪ ಮಗನ ಕ್ಯಾರೆಕ್ಟರ್ ಇದೆ, ಅಪ್ಪ ಇರ್ತಾನೆ ಮಗ ಇರ್ತಾನೆ. ಅಲ್ಲ ಅಪ್ಪ ಅದು ಚೆನ್ನಾಗಿಲ್ಲ, ಯಾಕೆ ಚೆನ್ನಾಗಿಲ್ಲ ಮಾಡಬೇಕಷ್ಟೇ. ಇಲ್ಲ ಅಪ್ಪ ಅದಾಗ ಆಗಲ್ಲ ಅಂದ್ರೆ ಏನು, ಈ ಥರ ಮಾಡಿದ್ದೀನಿ. ಅದು ಓಕೆ ಜನರಲ್, ಇದು ಇಟ್ಸ್ ಎ ವೆರಿ ಬಿಗ್ ಕ್ಯಾನ್ವಾಸ್, ಇದು ಹೆಂಗೆ ಇದು ಅಂತ ನಾನು ಸರಿ ಆಯ್ತು. ಅದು ಬಿಗಿಲಲ್ಲಿ ನೀವು ನೋಡಿದ್ರಿ ವಿಜಯ್ದು ಸ್ಪೆಷಲಿ ಅಂದ್ರೆ ಅದು ಪ್ಲಸ್ ಮಗನೇ ಅನ್ಕೊಂಡಿತ್ತು. ಆ ಥರ ಎಲ್ಲ ಮಗಂದು ತುಂಬಾನೇ ಪ್ಲಸ್ ಮಗನಲ್ಲೂ 2 ಶೇಡ್. ಅಂದ್ರೆ ಅಪ್ಪನ ರೂಲಿಂಗ್ ಟೈಮಲ್ಲಿ ಮಗ ಒಂದ್ ರೀತಿ 20s ಅದಾದ್ಮೇಲೆ ಸ್ವಲ್ಪ ಅಂದ್ರೆ ಅವನೊಂತರ ಮೆಚ್ಯೂರ್ಡ್, ಅಂದ್ರೆ 30s ಪ್ಲಸ್ ಮೆಚ್ಯೂರ್ಡ್ ಕ್ಯಾರೆಕ್ಟರ್. ಅದು ತುಂಬಾ ಶೇಡ್ಸ್ ಇತ್ತು. ಜೊತೆಗೆ ಆಟ ಆಡಿದಾರೆ, ಅಂದ್ರೆ ಡೈಲಾಗ್ಗಳಲ್ಲಿ ಆಟ ಆಡಿದ್ದಾರೆ. ದಟ್ಸ್ ಅ ಫನ್ ಆಕ್ಚುಲಿ. ನೀವು ಸಿ ಹ್ಯಾವ್ ಟು ಎಂಜಾಯ್ ದ ಕ್ಯಾರೆಕ್ಟರ್ ವಾಟ್ ಯು ಡೂ. ಆ ಕೆಲಸ ನೀವು ಎಂಜಾಯ್ ಮಾಡಿದ್ರೆ, ಆಕ್ಟ್ ಮಾಡಿದ್ರೆ ಫುಲ್ಫಿಲ್ ಆಗುತ್ತೆ ಅದು. ನಾವೇನೋ ಡಬ್ಬಿಂಗ್ ಮಾಡ್ಬೇಕಂತ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ನನಗೆ ಇನ್ನೂ ನೆನಪಿದೆ, ಅಂದ್ರೆ ಬಿಗಿಲ್ ಟೈಮಲ್ಲಿ ಜಾಕಿ ಶ್ರಾಫ್ಗೆ ಒಂದು ರೂಮ್ ಒಳಗಡೆ ಹೋಗಿ ಅವನಿಗೆ ಹಾಕಿ ಬರ್ತಾನಲ್ಲ ಯಾರು ಅಪ್ಪ ಬಿಗಿಲ್, ಅದು ಆ ಪೋರ್ಷನ್ ತುಂಬಾ ಟಫ್ ಅಂತ ಅನ್ಕೊಂಡಿದ್ದೆ ನಾನು. ನಿರಂಜನ್ ಅವಾಗ ಸೌಂಡ್ ಇಂಜಿನಿಯರ್, ಇದು ಸ್ವಲ್ಪ ಸುಮಾರು ಟೈಮ್ ಆಗುತ್ತೆ, ಇದು ಗ್ಯಾರಂಟಿ ಟಫ್ ಅಂತ. ಬಟ್ ನಿರಂಜನ್ಗೆ ನಿಮ್ಮ ಜೊತೆ ಕೆಲಸ ಮಾಡೋ ಅನುಭವ ಇತ್ತು. ಅವರು ಇಲ್ಲ ಸರ್ ಮುಗಿಸ್ಬಿಡ್ತಾರೆ ಅಂತ. ಏನ್ರಿ ಮುಗಿಸೋದು, ನನಗೇನೋ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ, ಇದು ಈ ಪೋರ್ಷನ್ ಇದಿದೆ ಅಂತ. ಬಟ್ ಮುಗಿದ್ಮೇಲೆ ನಿರಂಜನ್ ನಾನು ಮುಖ ನೋಡ್ಕೊತ ಇದೆ, ಏನು ಒಂಥರ ಎಡದೇ ಕೈಯಲ್ಲಿ ಕೆಲಸ ಮಾಡ್ದಂಗೆ ಆಗಿದೆ, ಅಷ್ಟು ಸುಲಭವಾಗಿ ಮಾಡಿದ್ರಲ್ಲ ಅಂತ. ಸಚ್ ಎ ವಂಡರ್ಫುಲ್ ಟ್ಯಾಲೆಂಟ್ ನಿಮ್ಮ ಹತ್ರ ಅನ್ಸುತ್ತೆ. ಬಿಕಾಸ್ ಏನಂದ್ರೆ ಇಟ್ ಅಗೇನ್ ಎಕ್ಸ್ಪೀರಿಯನ್ಸ್ ವರ್ಕ್ ಆಗುತ್ತಲ್ಲಿ. ಆ್ಯಂಡ್ ಯು ಹ್ಯಾವ್ ಟು ಗೋ ಇನ್ ಟು ದ ಕ್ಯಾರೆಕ್ಟರ್. ಒಂದ್ಸಲ ಕ್ಯಾರೆಕ್ಟರ್ ಹಿಡಿತಕ್ಕೆ ಬಂತು ಅಂತಂದ್ರೆ ನೋಬಡಿ ಕ್ಯಾನ್ ಸ್ಟಾಪ್ ಯು. ಹೌದು, ನಿಮ್ಮನ್ನ ಯಾರು ಸ್ಟಾಪ್ ಮಾಡೋಕ್ಕಲ್ಲ. ಹಂಗೆ ಸೈ ಅಂತ ನಮಗೆ ಗೊತ್ತಿರಲ್ಲ, ಅಷ್ಟು ಫಾಸ್ಟಾಗಿ ಮುಗಿಸಿರ್ತೀವಿ. ನಾನು ಹೇಳಿದ್ನಲ್ಲ ಈಗ ಇನ್ನೊಂದು, ಅದು ಆಮೇಲೆ ಬರ್ತೀನಿ ಸ್ಕಂದಕ್ಕೆ. ಈಗ ನೀವು ಮಹಾಭಾರತ ವಿಷಯದಲ್ಲಿದ್ರಿ, ಮಹಾಭಾರತಕ್ಕೆ ವಾಪಸ್ ಬಂದ. ಸೊ ಅಲ್ಲಿ 3 ಕ್ಯಾರೆಕ್ಟರ್ ಆಯಿತು. ಆಮೇಲೆ ಇಲ್ಲ ನನಗೆ ಆಗಲ್ಲ. ಆಮೇಲೆ ನಿಮಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಯಾವ್ದು ಮಹಾಭಾರತ? ನಾನು ಕರ್ಣ ಅಂತಂದೆ. ಕರ್ಣ ಇಸ್ ಮೈ ಫೇವ್ರೇಟ್ ಅಂತಂದೆ. ಸೊ ನೀವು ಕರ್ಣ ಮಾಡ್ತೀರಾ? ಹಾಂ ಮಾಡ್ತೀನಿ. ಆಮೇಲೆ ಪೇಮೆಂಟ್ ಇಶ್ಯೂ ಎಲ್ಲ ಆಯ್ತೆಲ್ಲ ಆಯಿತು. ರಾಧಾಕೃಷ್ಣಗೆ ಬಂದ್ವಿ. ರಾಧಾಕೃಷ್ಣದಲ್ಲಿ ಫಸ್ಟ್ ಕರ್ಣ ನೀವು ಕಂಪ್ಲೀಟ್ ಸೊ ಅದಕ್ಕೆ ತುಂಬಾ ಇದು ಬಂತು ನನಗೆ, ಇದೆಲ್ಲ ಎಕ್ಲಾಟ್ಸ್ ಎಲ್ಲ ಬಂತು ಸಿಕ್ಕಾಪಟ್ಟೆ. ಅಂದರೆ ಅದಕ್ಕೊಂದು ಫ್ಯಾನ್ ಪೇಜು ಕ್ರಿಯೇಟ್ ಆಗಿತ್ತು. ಒಂದು ಸುಮಾರು ಕರ್ಣನ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ನನ್ನ ಹಾಕಿ ನನಗೆ ಅದರಲ್ಲಿ ಇಂಟರ್ವ್ಯೂ ಮಾಡಿಸಿ ಇನ್ಸ್ಟಾಗ್ರಾಮಲ್ಲಿ. ನನಗೆ ಅವೆಲ್ಲ ತುಂಬ ಸ್ವಲ್ಪ ನನಗೆ ಅಂಜಿಕೆ ಅಳುಕು ಅನ್ನೋಕ್ಕಿಂತ ಒಂಥರ ನಾಚಿಕೆ ಜಾಸ್ತಿ ನನಗೆ ಮುಂದೆ ಮಾತಾಡೋದು. ಅದೊಂಥರ ಸೆನ್ಸಿಟಿವ್ ಇದೆ ನಂದು ತುಂಬ. ಸೊ ಓಪನ್ ಅಪ್ ಆಗೋದು ಕಷ್ಟ. ಆಮೇಲೆ ರಾಧಾಕೃಷ್ಣದಲ್ಲಿ ಫಸ್ಟ್ ಧಾಮ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಫಸ್ಟ್ ಎಪಿಸೋಡ್ ನೀವು ವಾಚ್ ಮಾಡಿ ಯಾವತ್ತಾದ್ರು ಸಿಕ್ಕಿದ್ರೆ. ಎಂಥ ಅಂದರೆ ಫಸ್ಟ್ ಎಪಿಸೋಡಲ್ಲಿ ಏನಂದರೆ ಕೃಷ್ಣ ಬೇರೆ ಇರ್ತಾರೆ, ನೆಕ್ಸ್ಟ್ ಕೃಷ್ಣ ದ್ವಾಪರ ಈಗ ಬರುತ್ತೆ, ಅದಕ್ಕೆ ಕೃಷ್ಣ ರುಕ್ಮಿಣಿ ಬೇರೆ ಇರ್ತಾರೆ. ಅಲ್ಲಿ ಅವ್ನು ಪರಮ ಭಕ್ತ. ಎಷ್ಟು ಭಕ್ತ ಅಂದರೆ ಕೃಷ್ಣನ ಪಕ್ಕದಲ್ಲಿ ರಾಧಾ ಹೆಸರು ಯಾಕೆ ಅಂತ ಒಂದು ಪ್ರಶ್ನೆ. ಹೂ ಇಸ್ ರಾಧಾ ಅಂತ.
ಕೃಷ್ಣನ ಪಕ್ಕ ಯಾರು ಹೆಸರು ಇರಬಾರ್ದು, ನನ್ನ ದೇವರು ಕೃಷ್ಣನೇ, ನಾನು ಕೃಷ್ಣ ರಾಧಾಕೃಷ್ಣ ಅಂತ ಕರೆಯಲ್ಲ ಅಂತ ಅವನು. ಆ ಥರ ನೇಚರ್ ಒಂದು ಅಷ್ಟು ಪರಮ ಭಕ್ತ. ಅಂದರೆ ಕೃಷ್ಣ ಯಾವ ಸಂದಿಗ್ಧದಲ್ಲಿ ಸಿಕ್ಕಾಕೋತಾನೆ, ಈ ಕಡೆ ರಾಧನ್ ಬಿಡೋಂಗಿಲ್ಲ, ಈ ಕಡೆ ದಾಮನ್ ಬಿಡೋಂಗಿಲ್ಲ, ಆ ಇದರಲ್ಲಿ ಇರ್ತಾರೆ ಅಷ್ಟು. ಅದೊಂಥರ ಬ್ಲಾಸ್ಟಿಂಗ್ ಕ್ಯಾರೆಕ್ಟರ್ ಸರ್ ಅದು. ರಾಧಾಗೆ ಇದು ಕೊಟ್ಬಿಡ್ತಾನೆ, ಶಾಪ ಕೊಟ್ಬಿಡ್ತಾನೆ, 100 ವರ್ಷ ಅವನ ಅಪ್ಪಣೆಯಲ್ಲೇ ಒಳಗೆ ಹೋಗಂಗಿಲ್ಲ ಅಂತ ಹೋಗ್ತಾಳೆ ಹೇಳು. 100 ವರ್ಷ ನೀನು ಗೋಲೋಕದಲ್ಲಿ ಸಾಯ್ತೀಯ, ಕೃಷ್ಣ ನಿನ್ನನ್ನು ನೆನೆಸ್ಕೊಳ್ಳಲ್ಲ, ನಿನಗೂ ಕೃಷ್ಣ ನೆನಪಾಗಲ್ಲ ಅನ್ಕೊ. ಆ ಶಾಪ ಆ್ಯಕ್ಚುಲಿ ಆ ಶಾಪದ ಕತೆ ನೆಕ್ಸ್ಟ್ ಕಂಟಿನ್ಯೂ ಆಗೋದು, ಅದು ಕತೆ ಅದಾಗ ಬರ್ತಾ ಇರುತ್ತೆ. ಆ ಫಸ್ಟ್ ಎಪಿಸೋಡ್ ಹಿಂಗೆ ಬೂಮಾಗಿ ಎದ್ಬಿಡ್ತು ಸರ್ ಅದು. ಒಂದು ಐ ಥಿಂಕ್ ಒಂದು 200-300 ಕಾಲ್ಸ್ ಬಂದು, ಏನು ವಾಯ್ಸ್ ಮಗೋದು, ಏನು ವಾಯ್ಸ್ ಕೊಟ್ಟಿದ್ದೀನಿ, ಆ ಕ್ಯಾರೆಕ್ಟರ್ ಹಂಗಿತ್ತು, ಅದು ಬಂತು ಆಚೆಗೆ ಅಷ್ಟೇ. ನೆಕ್ಸ್ಟ್ ಐ ಡಿಡ್ ಫಾರ್ ವೃಷಭ, ಅವನು ರಾಧಾಸ್ ಫಾದರ್. ಅದಾದಮೇಲೆ ಶುಕ್ರಾಚಾರ್ಯ ಕ್ಯಾರೆಕ್ಟರ್ ಮಾಡಿದೆ, ಆಮೇಲೆ ಅಷ್ಟಾವಕರ ಅಂತ ಇಂದ್ರ, ಇಟ್ ವಾಸ್ ಎ ಕಂಟಿನ್ಯೂಸ್ ಕ್ಯಾರೆಕ್ಟರ್. ಆಲ್ಮೋಸ್ಟ್ ಅಲ್ಲೂ ಸಹ ಈ ಶುಕ್ರಾಚಾರ್ಯ ಇಂದ್ರದ ಹೆಂಗೆ ಬರೋದು, ನಾನು ಶುಕ್ರಾಚಾರ್ಯ ವಾಯ್ಸ್ ಒಂಥರ, ಯಾಕೆ ನಾನು ಅಸುರ ಗುರು ಶುಕ್ರಾಚಾರ್ಯ ಗೊತ್ತು ಗುರುಗಳೇ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಇದು ಇಂದ್ರದ ವಾಯ್ಸ್ ಇರುತ್ತೆ. ಈ ಒಂದು ರಾಧಾ ಯಾಕಪ್ಪ ಹಾಗೆ ಮಾಡ್ತಿದ್ಯಾ, ಇದು ಅಪ್ಪನ ಕ್ಯಾರೆಕ್ಟರ್. ಸೊ ಈ ವೇರಿಯೇಷನ್ ಕೆಲವು ಈ ಎರಡು ಬಂದಾಗ ಕುಮಾರ್ ಸರ್ ಇದ್ರಲ್ಲ, ನಮ್ಮ ಕುಮಾರ್ ಸರ್ ಗೊತ್ತಲ್ಲ, ಅವ್ರಿಗೆ ಗೊತ್ತು ಏನೇನು ಮಾಡ್ತೇವೆ ಬಿಡ ಮಾಡು ಅಂತ. ಅಷ್ಟಾವಕ್ರ ಅಂತ ಇನ್ನೂ ಅಷ್ಟಾವಕ್ರ ಥರನೇ ಮಾಡಬೇಕಿತ್ತು, ಅದು ವಿಚಿತ್ರವಾದ ಕ್ಯಾರೆಕ್ಟರ್ಗಳಿದ್ದು ಅದರಲ್ಲಿ. ಬಟ್ ಐ ಎಂಜಾಯ್ಡ್ ಡೂಯಿಂಗ್ ದಟ್ ಆಲ್ ದೋಸ್ ಥಿಂಗ್ಸ್. ಸೊ ಇಟ್ ವಾಸ್ ಎ ಫನ್ ಆ್ಯಂಡ್ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಅಂಥ ದೊಡ್ಡ ಸೀರಿಯಲ್ಲು ಒಳ್ಳೆ ಹೆಸರು ಮಾಡ್ತು ಎಲ್ಲರಿಗೊಂದು. ಆಮೇಲೆ ಆ ಟೈಮಲ್ಲಿ ನೋಡಿ, ನಮ್ಮ ಗಿರಿ ಸರ್ ಆಗಿರ್ಬೋದು, ಅಥವಾ ನಮ್ಮ ಕ್ರುಸಿಬಲ್ ಸ್ಟುಡಿಯೋಸು ಹೆಗ್ಡೆ ಸರ್, ರಾಘು ಸರ್, ದೇ ಟುಕ್ ಸೋ ಮಚ್ ಪೇಯ್ನ್. ಇದನ್ನು ಆ್ಯಕ್ಚುಲಿ ಇದಕ್ಕೆ ಹಿನ್ನೆಲೆ ಇನ್ನೊಬ್ರು ಇದ್ದಾರೆ, ಪುನೀತ್ ನಮ್ಮ ಸುವರ್ಣ ಚಾನಲ್ ಅವಾಗ ಇ ಪಿ ಆಗಿದ್ದು. ಸೋ ಮಚ್ ಪೇಯ್ನ್. ಕ್ರುಸಿಬಲ್ ಇದು ನಮ್ಮ ಕೊರೋನಾ ಟೈಮ್ ಸರ್, ಯು ಕೆನಾಟ್ ಗೋ ಔಟ್. ಹೌದು, ಇವ್ರು ನಮ್ಮ ಮನೆಗೆ ಗಾಡಿ ಕಳಿಸೋದು, ನಮ್ಮನ್ನು ಟೇಕ್ ಕೇರ್ ಮಾಡಿ ಕರ್ಕೊಂಡೋಗಲ್ಲಿ ಬಿಡೋದು, ಸ್ಟುಡಿಯೋಗೆ ಅಲ್ಲಿ ಊಟ ತಿಂಡಿ ಟೈಮಲ್ಲಿ ಊಟ ತಿಂಡಿ ಮಾಡಿಸೋದು, ಅದೆಲ್ಲ ಎಷ್ಟು. ಅದರಲ್ಲೂ ಅಂದರೆ ನಮಗೂ ಆ ಟೈಮಲ್ಲಿ ವರ್ಕ್ ಮಾಡಿದ್ದೊಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ, ಸ್ಟುಡಿಯೋ ಒಳಗಡೆ ಒಬ್ಬರು ವರ್ಕ್ ಮಾಡಿ ಹೋದರೆ, ಯಾಕಂದರೆ ತುಂಬ ಅವಾಗ ಒಬ್ಬರು ಹತ್ರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು, ಸ್ಪ್ರೇ ಮಾಡಿ, ಬಾಯಿದು ಯಾವುದೇ ಎಂಜಿಲ್ ತಾಗೋಗಿಲ್ಲ. ಬಟ್ ಇಮ್ಯಾಜಿನ್ ಮಾಡಿ, ಸ್ಟುಡಿಯೋ ಒಳಗಡೆ ಡಬ್ಬಿಂಗಿಗೆ ಮೈಕಿಗೂ ಮತ್ತು ಆರ್ಟಿಸ್ಟಿಗೂ ಬರೀ ಒಂದು ಅರ್ಧ ಅಡಿ ಜಾಗ ಇರುತ್ತೆ ಅಷ್ಟೇ. ನಾವು ಏನು ಮಾಡ್ತಾಯಿದ್ವಿ, ನಿಮ್ಮದು ಡಬ್ಬಿಂಗ್ ಆಯಿತಾ, ಸ್ಟುಡಿಯೋ ಒಳಗಡೆ ಹೋಗೋದು, ಫುಲ್ ಸ್ಪ್ರೇ ಮಾಡಿ ಓಪನ್ ಇಟ್ಬಿಟ್ಟು 10 ನಿಮಿಷ 15 ನಿಮಿಷ 20 ನಿಮಿಷ ಕಾಯಬೇಕು. ಯಾರಿಗೂ ಏನು ಆಗಲಿಲ್ಲ. ಅದೊಂದು ಕರ್ನಾಟಕದಲ್ಲಿ ಆ ಹೊತ್ತಲ್ಲಿ ಬೆಂಗಳೂರಲ್ಲಿ ಸುಮಾರು ಸೀರಿಯಲ್ಗಳಾಗ್ತಾ ಇತ್ತು ಆ ಒಂದು ಸ್ಪ್ಯಾನ್, ಒಂದು 2 ವರ್ಷದ ಸ್ಪ್ಯಾನಲ್ಲಿ. ಪುಣ್ಯಕ್ಕೆ ನಮಗೆ ಎಲ್ಲೂ ಅಂದರೆ ಯಾವುದೇ ಆರ್ಟಿಸ್ಟ್ಗಳು ಕೊರೋನಾದಿಂದ ಹೆಚ್ಚು ಕಮ್ಮಿ ಆಗಿದೆ ಏನೂ ಒಂದು ಕಂಡು ಬರಲಿಲ್ಲ. ಎಲ್ಲ ಒಳ್ಳೇದಾಯಿತು, ಒಳ್ಳೆ ರೀತಿಲಿ ಯಾವ ಪಾಪ ಎಲ್ಲರೂ ಕಷ್ಟದಲ್ಲಿದ್ದಾಗ ನಮ್ಮನ್ನು ಆ್ಯಕ್ಚುಲಿ ಇದು ನಮ್ಮ ಗಿರಿ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸಂಸ್ಥೆ ಹೆಗ್ಡೆ ಸರ್ ಆಗಿರ್ಬೋದು, ರಾಘು ಸರ್, ಇವರೆಲ್ಲ ಒಂಥರ ನಮ್ಮನ್ನು ಸಾಕ್ದಂಗೆ ಆಯಿತು ನಮಗೆ. ಇಟ್ ವಾಸ್ ಎ ಲೈಫ್ ಫಾರ್ ಅಸ್. ಆ್ಯಕ್ಚುಲಿ ಕೊರೋನಾ ಸ್ಟಾರ್ಟ್ ಆದಾಗ ನಾನು ಮನೆಯಲ್ಲೇ ಇದ್ವಿ, ನಮ್ಮ ಸಂಜೆ ದಿನ ಇದೇ ಫ್ರೆಂಡ್ಸಿಗೆ ಕಾಲ್ ಮಾಡೋದು, ಏನಪ್ಪ ನಾಳೆ ಏನು ಕತೆ, ಇಂಡಸ್ಟ್ರಿ ಏನು ಕತೆ, ಏನಾಗತ್ತೆ ಇಂಡಸ್ಟ್ರಿ, ಹೆಂಗೆ ಭಯ ಬೀಳಿಸಿದ್ರು ಅಂತಂದ್ರೆ, ಇಂಡಸ್ಟ್ರಿ ಹೋಯ್ತು ಇನ್ನು ಮುಗಿತಿದ್ದು, ಇನ್ನು ಎದಾಳಲ್ಲ ಸದ್ಯಕ್ಕೆ ಅಂತ ಆ ಲೆವೆಲಲ್ಲಿ ಆಗಿತ್ತು. ಸೊ ವಾಟ್ ಅಬೌಟ್ ಅಸ್, ಏನು ಮಾಡೋದು ನೆಕ್ಸ್ಟು, ಇದನ್ನೇ ನಂಬ್ಕೊಂಡಿದ್ದೀವಿ ಅನ್ಕೊಂಡು. ನಾನು ಜಾಬು ಬಿಟ್ಬಿಟ್ಟಿದ್ದೀನಿ ಬೇರೆ, 2005 ಜಾಬು ಬಿಟ್ಬಿಟ್ಟಿದ್ದೆ. ಓಕೆ, ಅಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಐ ಜಸ್ಟ್ ಲೆಫ್ಟ್ ಇಟ್. ಒಂದು 5-10 ಇಯರ್ಸ್ ಆಗಿತ್ತು ಅಷ್ಟೇ, ಅದಾಗಿ ಬಿಟ್ಬಿಟ್ಟಿದ್ದೆ. ನನಗೆ ಆಪ್ಷನ್ ಇಲ್ಲ, ಹಾಗೆ ಆ ಥರ ಇತ್ತು. ಬಟ್ ಇದು ಮತ್ತೆ ನಮಗೆ ಮರುಜೀವ ಕೊಟ್ಟಂಗೆ ಆಯ್ತು ಈ 2 ಪ್ರಾಜೆಕ್ಟ್ಗಳು ಸೀರಿಯಸ್ ಆಗಿ. ಅದಾದಮೇಲೆ ಇಟ್ ವಾಸ್ ಗೋಯಿಂಗ್. ಆವಾಗಲೇ ತುಂಬ ಜನ ಹೊಸಬರು ಬಂದರು. ಸೊ ಇಟ್ ಈಸ್ ಗೋಯಿಂಗ್ ಆನ್ ನೌ, ಚೆನ್ನಾಗಿ ಹೋಗ್ತಾ ಇದೆ. ಸೊ ರಾಧಾಕೃಷ್ಣ ಮಹಾಭಾರತ ಒಂದು ರೀತಿ ಡಬ್ಬಿಂಗ್ ಆಗಲಿ ಅಥವಾ ಡಬ್ಬಿಂಗ್ ಕಲಾವಿದರಿಗೆ ಒಂದು ರೀತಿ ಹೊಸ, ಜೊತೆಗೆ ಆ ಹೊತ್ತಲ್ಲಿ ಬಂದಿರೋ ಹಲವಾರು ಡಬ್ಬಿಂಗ್ ಸೀರಿಯಲ್ಗಳು ಡಬ್ಬಿಂಗ್ ಕಲಾವಿದರಿಗೆ ಒಂದು ರೀತಿಯ ಹೊಸ ಅಲೆಯನ್ನು ತಂದು ಜೀವನನೇ ಕೊಡ್ತು. ಜೀವನನೂ ಮೈಲಿಗಲ್ ಇದೆ, 2 ಮೈಲಿಗಲ್ಲ, 2 ಧಾರಾವಾಹಿಗಳು ಮೈಲಿಗಲ್ಲ. ಸೊ ಅದರ ಸುತ್ತ ಅಥವಾ ಅದಾದಮೇಲೆ ಸಾಕಷ್ಟು ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಡಬ್ಬಾಗ್ಲಿಕ್ಕೆ ಶುರುವಾಯಿತು. ಕಲಾವಿದರಿಗೆ ಕೆಲಸನೂ ಹೆಚ್ಚಾಗ್ತಾ ಬಂತು, ಮತ್ತು ಬೇರೆ ಬೇರೆ ಕಲಾವಿದರು ಬೇಕು ಅನ್ನೋದು ಕೂಡ ಒಂದು ಆ ಬೇಡಿಕೆನೂ ಹೆಚ್ಚಾಗ್ತಾ ಹೋಯಿತು. ಅದರಲ್ಲಿ 2 ಭಾಗ, ಒಂದು ತಮಿಳು, ತೆಲುಗು ಅಥವಾ ಮಲಯಾಳಂ ಸಿನಿಮಾಗಳು ಕನ್ನಡಕ್ಕೆ ಡಬ್ಬಾಗೋದು, ಅಥವಾ ಹಿಂದಿ ಸಿನಿಮಾಗಳು ಕನ್ನಡಕ್ಕೆ ಡಬ್ಬಾಗೋದು, ಅದು ಒಂದು ಭಾಗ. ಇನ್ನೊಂದು ಮೇಜರ್ ಆಗಿ ಹಾಲಿವುಡ್ ಸಿನಿಮಾಗಳು ಕನ್ನಡಕ್ಕೆ ಡಬ್ಬಾಗೋದು, ಸ್ಪೆಷಲಿ ವೆಬ್ ಸೀರೀಸ್ಗಳು ಡಬ್ಬಾಗೋದು. ಸೊ ನಾನು ಕೇಳಿದ ಹಾಗೆ ನಿಮ್ಮದು ಮೇಜರ್ ವೆಬ್ ಸೀರೀಸ್ ಈಗ ಬರ್ತಾ ಇದೆ, ಜಾಕ್ ರೈನ್ ತುಂಬ ಹೆಸರಲ್ಲಿದೆ. ಯಾಕೆ 4 ಸೀಸನ್ ಕೂಡ ನೀವೇ ಜಾಕ್ ರೈನ್ನ ನಾಯಕನ ಪಾತ್ರಕ್ಕೆ ಜಾಕ್ ರೈನ್ ವಾಯ್ಸ್ಗೆ ಯಶವಂತ್ ಅವರೇ ಡಬ್ ಮಾಡಿದ್ದು. ಜೊತೆಗೆ ಟರ್ಮಿನಲ್ ಲಿಸ್ಟ್ ಕೂಡ ಅದು ಆ್ಯಕ್ಚುಲಿ ಇದೆಲ್ಲದಕ್ಕೂ ನಾನು ನಮ್ಮ ಅರುಷಾ ಮೇಡಮ್ ಮತ್ತು ಜಯಶೀಲ್ ಸರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟುಡಿಯೋ 8 ಅದ್ರ ಜೊತೆಲಿ ಅವರು ಸೌಂಡ್ ಆ್ಯಂಡ್ ವಿಷನ್ ಕೆಲಸನೂ ಮಾಡ್ತಿದ್ದಾರೆ, ಸ್ಟುಡಿಯೋ ಮುಂಬೈದು, ಜಸ್ಟಲ್ಲಿ ಆರಾಧನದ್ದು. ಸೊ ದಿಸ್ ಆಲ್ ಹ್ಯಾಪನ್ಸ್ ಇನ್ ಸ್ಟುಡಿಯೋ 8 ಮತ್ತು ಸೌಂಡ್ ಆ್ಯಂಡ್ ವಿಷನ್ ಹೊಸ ಒಂದು ಇದು ಮಾಡಿದ್ದಾರೆ ಸದ್ಯಕ್ಕೆ.
ಒಂದು ಹೊಸ ಸ್ಟುಡಿಯೋ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇದಕ್ಕೊಂದು ಒಂದು ಒಳ್ಳೆ ಇದಿದೆ. ಅರುಷಾ ಮೇಡಮ್ದಾಗಲಿ ಜಯಶ್ರೀ ಸರ್ದಾಗಲಿ 2.5-3 years ಐ ನೆವರ್ ಮೆಟ್ ದೆಮ್. ಫೋನ್ ಕನ್ವರ್ಸೇಷನ್ ಎಲ್ಲ ನಮ್ಮ ಕೆಲಸ ನಡೀತಾ ಇತ್ತು. ಇದು ಬಿಲೀವ್ ಮಾಡ್ತೀರಾ ನೀವು? ಅಜಿತ್ ವಿವೇಕಿ ಗೊತ್ತಲ್ಲ, ಹಿ ಈಸ್ ದ ಪರ್ಸನ್ ಹೂ ಮೇಡ್ ಮೀ ಟಾಕ್ ಟು ಅರುಷಾ ಮೇಡಮ್. ಸೊ ಶಿ ಕಾಲ್ಡ್ ಮೀ ಯುವರ್ ಆನರ್ ಅಂತ ಫಸ್ಟ್ ಪ್ರಾಜೆಕ್ಟ್ ಐ ಥಿಂಕ್ ಜಿಮ್ಮಿ ಶೇರ್ಗಿಲ್ದು ಒಂದು ವಾಯ್ಸ್ ಟೆಸ್ಟ್ ಬೇಕು ಅಂತ. ಸೊ ಐ ಸೆಂಟ್ ಇಟ್ ಫ್ರಮ್ ಹಿಯರ್ ಓನ್ಲಿ. ಅರುಣಲ್ಲೇ ಮಾಡಿದ್ದು. ಇಟ್ ವಾಸ್ ಓಕೆ. ನನ್ನ ಪೋರ್ಷನ್ ಮಾತ್ರ ನನಗೆ ಡಬ್ಬಿಂಗಿಗೆ ಬರೋದು. ಅದಾದ್ಮೇಲೆ ಯುವರ್ ಆನರ್ ಫಸ್ಟ್ ಸೀಸನ್, ಸೆಕೆಂಡ್ ಸೀಸನ್, ಅಂದೇಕಿ ಅಂತೆ, ಆಮೇಲೆ ಮಹಾರಾಣಿ, ಅದು ಇದು ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಸ್ಗಳಾಯಿತು. ನನ್ನ ವಾಯ್ಸ್ ಮಾತ್ರ ಬರೋದು. ಒನ್ಸ್ ದೇ ಕಾಲ್ಡ್ ಮಿ ಫಾರ್ ಇದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಕೊರೋನಾ ಟೈಮ್. ಐ ಸೆಡ್ ನೋ, ಐ ಕಾಂಟ್ ಕಮ್ ಇನ್ ದಿಸ್ ಟೈಮ್ ಅನ್ಕೊಂಡು. ಸೊ ಆ ಕೊರೋನಾ ಎಲ್ಲ ಮುಗೀತು. ದೇ ಕೇಮ್. ನೀವು ಮೀಟ್ ಆದ್ರಲ್ಲ, ನಾವು ಥಿಯೇಟ್ರಿಗೆ ಹೋಗಿದ್ದೆ ಸಿನಿಮಾ ನೋಡೋದಕ್ಕೆ. ಸಡನ್ನಾಗಿ ಒಂದು ದಿವಸ ಟರ್ಮಿನಲ್ ಲಿಸ್ಟ್ ಬಂತು. ಅದು ಇಲ್ಲೇ ಇದಕ್ಕೆ ಬಂತು. ವಾಯ್ಸ್ ಟೆಸ್ಟ್ ಕಳಿಸಿದ್ದೆ, 2 ವಾಯ್ಸ್ ಇತ್ತು ಅದರಲ್ಲಿ, 2 ಕಳಿಸಿದ್ದೆ. ಸೊ ಹೀರೋ ವಾಯ್ಸು ಓಕೆ ಅಂತ ಬಂತು. ಬಟ್ ಒಂದು ಹೇಳಿದ್ರು, ಯು ಹ್ಯಾವ್ ಟು ಕಮ್ ಟು ಮುಂಬೈ ಅಂದೆ. ಬರೋಕ್ಕಾಗತ್ತಾ ಇಲ್ಲಿಗೆ ಅಂದ್ಕೊಂಡು, ಬಿಕಾಸ್ ಇಟ್ಸ್ ಎ ಬಿಗ್ ಸೆಟಪ್ ಇದೆ ಅದು. ಸೊ ಅಲ್ಲಿ ಸ್ಟುಡಿಯೋಲ್ಲೇ ಮಾಡಬೇಕಾಗಿ ಐ ಆಮ್ ವೆರಿ ಮಚ್ ಒಬ್ಲೈಸ್ಡ್ ಬಿಕಾಸ್ ಆಫ್ ದಿಸ್. ಯಾಕಂದರೆ ನಾನು ಮುಂಬೈಯಿಂದ ವಾಪಸ್ ಬಂದಮೇಲೆ ನಾನು ವಾಪಸ್ ಮುಂಬೈಗೆ ಹೋಗಿರಲಿಲ್ಲ. ಓಕೆ. ನನಗೆ ವಾಪಸ್ ಮುಂಬೈಗೆ ರೀಯುನೈಟ್ ಮಾಡ್ದಂಗೆ ಆಯ್ತು ಇವ್ರು ನನ್ನ ಕರ್ಸ್ಬಿಟ್ಟು. ಪಾಪ ಹೋಗಿ ಎಷ್ಟು ಖುಷಿ ಅಂದ್ರೆ ನನಗೆ. ಆಮೇಲೆ ದೇವರ್ ಆಲ್ಸೋ ಸೋ ಹ್ಯಾಪಿ. ಫಸ್ಟ್ ಅಲ್ಲಿ ಬಾಂಬೆಗೆ ಹೋಗಿ ಟರ್ಮಿನಲ್ ಲಿಸ್ಟ್ ಮಾಡಿ ಒಂದು ವೀಕ್ ಇದೆ ನಾನು ಅಲ್ಲಿ. ಸೊ ಇಟ್ ಬಿಕಮ್ ಎ ಗುಡ್ ಪ್ರಾಜೆಕ್ಟ್. ಅಲ್ಲಿಂದ ಮತ್ತೆ ತಿರ್ಗಾ ಬೇರೆ ಪ್ರಾಜೆಕ್ಟ್ ಇಲ್ಲಿ ಬರ್ತಿತ್ತು, ಅವರೇ ಕಳಿಸ್ತಿದ್ರು, ನಾನು ಮಾಡ್ತಾ ಇದ್ದೆ. ದೆನ್ ದೇ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ನಾವು ದೇವರ್ ಇನ್ ಬ್ಯಾಂಗ್ಳೂರ್. ಸೊ ಇಲ್ಲೇ ನಡೀತಾ ಇದೆ. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್ ಆ್ಯಕ್ಚುಲಿ, ಬಿಕಾಸ್ ಜಾಕ್ ರೈನ್ ಆಗಲಿ ಎಲ್ಲ ಸೌಂಡ್ ಆ್ಯಂಡ್ ವಿಷನ್ದು ಅಷ್ಟೇ. ಈಗ ರೀಸೆಂಟಾಗಿ ಆದಿಪುರುಷು ಆಯಿತು, ಬಿಗ್ ಪ್ರಾಜೆಕ್ಟ್ಸ್, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದಾರೆ. ಈ ಮುಂಬೈ ಮೇರಿ ಜಾನ್ ಅದರಲ್ಲೂ ನಾನೇ ಲೀಡ್ ಮಾಡ್ತಾ ಇದ್ದೀನಿ. ಇರ್ಫಾನ್ ಖಾನ್ದು ಅವರದ್ದು ಒಂದಿಷ್ಟು ಪ್ರಾಜೆಕ್ಟ್ಗಳು ಹಿಂದಿದ್ದು ಕೆಲವಾಗಿದೆ, ಅದಕ್ಕೂ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಲೀಡ್ ಅನ್ಕೊಂಡು ನಾನು ಅದಕ್ಕೆ ಬೇಸಿಕಾಗಿ ಸೆಟ್ ಆಗಿರಲ್ಲ. ನಮ್ಗೆ ಯಾವ ಕ್ಯಾರೆಕ್ಟರ್ ಸೆಟ್ ಆಗುತ್ತೆ ಅಂತ ಆಗುತ್ತೆ, ಅದಕ್ಕೆ ಮಾಡ್ತಾ ಇರ್ತೀವಿ. ಸೊ ಕೆಲವುದು ನಾನು ಲೀಡೇ ಮಾಡಬೇಕು. ಆಮೇಲೆ ಐ ಡೋಂಟ್ ಬ್ರ್ಯಾಂಡ್ ಆಗಬೇಕು ಇಷ್ಟಪಡಲ್ಲ. ಒಂದು ವಾಯ್ಸಿಗೆ ಬ್ರ್ಯಾಂಡ್ ಆಯಿತು ಅಂದರೆ ಇಟ್ ವಿಲ್ ಬಿ ಟಫ್ ಜಾಬ್. ನಿಮ್ಗೆ ಬೇರೆ ಆಪರ್ಚುನಿಟೀಸ್ ಕಷ್ಟ ಆಗುತ್ತೆ. ಸೊ ನನಗೆ ಬ್ರ್ಯಾಂಡ್, ಈಗ ನೀವು ಹೇಳ್ದಂಗೆ ನಾನು ವಿಜಿಗೆ ಮಾಡಿದೆ, ರವಿತೇಜ್ ಅವ್ರಿಗೆ ಮಾಡಿದೆ, ನಾಣಿಯವ್ರಿಗೆ ಮಾಡಿದೆ, ಬೇರೆ ಹೊರಗಡೆಯಿಂದ ಬಂದವ್ರಿಗೆ, ಅಂದರೆ ನಮ್ಮ ಸೌತ್ ಹೀರೋಸ್ಗಳಿಗೆ. ಸೊ ಎಲ್ಲ ಬೇರೆ ಬೇರೆ, ಮಾಧವನಾಗಲಿ ಎಲ್ಲ ಬೇರೆ 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 ವಾಯ್ಸ್ ಇದೆ. ನೋಬಡಿ ಕ್ಯಾನ್, ಅಂದರೆ ನಿಮ್ಗೆ ನನಗೆ ತುಂಬ ಪರಿಚಯ ಅಥವಾ ಹತ್ತಿರದಲ್ಲವರಿಗೆ ಇದು ಯಶವಂತ್ ಮಾಡಿರೋದಂತ. ಬಟ್ ನಾವೇನು ಪಬ್ಲಿಕ್ಸ್ ಹೇಳ್ತೀವಿ, ಅವ್ರಿಗೆ ಗೊತ್ತಾಗಲ್ಲ ಯಶವಂತ್ ಮಾಡಿದ, ಹೌದಾ ನೀವೇ ಮಾಡಿದ್ದ ಸರ್ ಅಂತಾರೆ. ಅಂದರೆ ಅಷ್ಟು ಇದಿರುತ್ತೆ. ಸೊ ದ್ಯಾಟ್ ಈಸ್ ಹೌ ಐ ಡೂ ಮೈ ವರ್ಕ್. ಬ್ರ್ಯಾಂಡ್ ಆಗಿ ಒಂದೇ ವಾಯ್ಸ್ ಸ್ಟಿಕ್ ಆನ್ ಆಗಿರಲ್ಲ ನಾನು ಯಾವುದಕ್ಕೂ. ನೀವು ಯಾವುದೇ ಕ್ಯಾರೆಕ್ಟರ್ ಕೊಡಲಿ ಆಗತ್ತೆ ಇಲ್ಲೋ, ನಾನು ಹೇಳಿ ಸರ್ ಕಷ್ಟ ಇದು ನೋಡಿ ಒಂದ್ಸಲ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತೀನಿ ಅಷ್ಟೇ. ನಾನು ಮಾಡೇ ಮಾಡ್ತೀನಿ, ಇದನ್ನ ನಾನು ಹಾಗೇ ಆಗುತ್ತೆ ನೋ ಆ ಥರ ಹೋಗ್ತಾ ಇದೆ. ಸೊ ಈಗ ಇಂಡಿಯನ್ ಸಿನಿಮಾಗಳದ್ದು ಒಂದು ರೀತಿಯ ಸ್ಟೈಲ್ ಇದ್ರೆ, ನಿಮಗೆ ಹಾಲಿವುಡ್ ಸಿನಿಮಾಗಳದ್ದು ಡಬ್ ಮಾಡಬೇಕಾದ್ರೆ ಅದು ಬೇರೆ ಥರದ ಪ್ಯಾಟರ್ನೇ ಬೇರೆ ಇದೆ. ಅಂದರೆ ನಾವಿಲ್ಲಿ ಏನಂದರೆ ನಮ್ದು ಅದೇನು ಅದೊಂದು ನಿಜವಾಗ್ಲೂ ನನಗೆ ಅರ್ಥ ಆಗಿಲ್ಲ ಸರ್. ಏನ್ರಿ ಮಿಸ್ಟರ್ ರತೀಶ್ ಹೇಗಿದ್ದೀರಾ ಅಂತ ಹಿಂಗೆ ನಾವು ಮಾತಾಡಲ್ಲ ಸರ್ ಹಂಗೆ. ಆ್ಯಕ್ಚುಲಿ ಸಿನಿಮಾದಲ್ಲೆಲ್ಲ ನೋಡಿ ನೀವು ಸೀರಿಯಲ್ಸ್ ಹತ್ರದಲ್ಲಿದ್ರು ಜೋರಾಗಿ ಕಿರ್ಚ್ಕೊಂಡು ಮಾತಾಡ್ತಾರೆ. ವೈ? ಸೊ ಆ ಥೀಮ್ ಅವ್ರದ್ದು ಥೀಮೇ ಬೇರೆ. ಪಕ್ಕದಲ್ಲಿದ್ರು ಯಾ ಐ ನೋ ದಟ್, ಯಾ ವಿಲ್ ಟೇಕ್ ಕೇರ್ ಆಫ್ ಇಟ್, ಈ ರೇಂಜಲ್ಲಿ ಇರ್ತಾರೆ. ಸೊ ಕಮ್ಮಿಂಗ್ ಆ ಪಿಚ್ಚಿಂದ ಈ ಪಿಚ್ಚಿಗೆ ಬಂದು ಮಾತ್ರ ದೇ ವಿಲ್ ನೆವರ್ ಶೌಟ್. ನಿಮ್ಗೆ ಎಂಥದೇ ಒಂದು ಉದ್ವಿಗ್ನ ಪರಿಸ್ಥಿತಿ ಇದ್ರೂ ದೇ ವಿಲ್ ನೆವರ್ ಎವರ್ ಶೌಟ್ ಲೈಕ್ ಇಲ್ಲಿ ಅಂತ ಕಿರ್ಚ್ತಾರಲ್ಲ, ಆ ಥರ ಕಿರ್ಚಾಟ ವಾರ್ಚಾಟ ಇರಲ್ಲ. ಸೊ ಈ ಪ್ಯಾಟರ್ನ್ ಟೋಟ್ಲಿ ಚೇಂಜ್ ಇದೆ ಅದು. ಸೊ ಅದಕ್ಕೂ ಅಡಾಪ್ಟ್ ಆಗಬೇಕು, ಇದಕ್ಕೂ ಅಡಾಪ್ಟ್ ಆಗಬೇಕು. ಈಗ ಮೊನ್ನೆ ಯಾವುದೋ ಒಂದು ವಾಯ್ಸ್ ಕೊಟ್ಕೊಟ್ಟೆ, ಅದನ್ನು ಸೇಮ್ ತುಂಬ ಲೋ ವರ್ಷನಲ್ಲಿ. ಇಟ್ ವಾಸ್ ಲೈಕ್ ಎ ಕಿಕ್. ಆ್ಯಕ್ಚುಲಿ ನಮಗೆ ಕಿಕ್ ಬರುತ್ತದು ತುಂಬ, ಅಂದರೆ ಎಫರ್ಟ್ ಟೆಸ್ಟ್ ಅನ್ನೋದಕ್ಕಿಂತನೂ ತುಂಬ ಸೆಟಲ್ಡ್ ಆಗಿ, ಮಿಸ್ಟರ್ ರತೀಶ್ ಏನು ನಡೀತಾಯಿದೆ ಜೀವನದಲ್ಲಿ, ಯಾವುದೋ ಒಂದು ಕೇಸ್ ಬಗ್ಗೆ ಕೇಳ್ಪಟ್ಟೆ ಮೊನ್ನೆ, ಇದಕ್ಕೂ ಆ ಮಿಸ್ಟರ್ ರತೀಶ್ ಹೇಗೆ ನಡೀತದೆ ಜೀವನ, ಯಾವುದೋ ಒಂದು ಕೇಸ್ ಬಗ್ಗೆ ಕೇಳ್ಪಟ್ಟೆ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಸೊ ಇದು ಕ್ಯಾಚ್ ಬೇಗ ಆಗುತ್ತೆ ನಿಮಗೆ. ಪೀಪಲ್ ಫೀಲ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್, ಏನೋ ನಡೀತಾ ಇದೆ, ಯಾಕೆ ಹಿಂಗೆ ಮಾತಾಡಿ. ಸೊ ಆ ಫೀಲ್ ಕೊಡುತ್ತೆ ಸರ್, ಮಜಾ ಇದೆ. ಆ್ಯಕ್ಚುಲಿ ಆ ಹಾಲಿವುಡ್ ಸೀರೀಸೇ ಒಂಥರ ಮಜಾ ಅದು. ಬೇರೆ ಸ್ಟೈಲೇ ಬೇರೆ, ಅವ್ರದ್ದು ಆ್ಯಟಿಟ್ಯೂಡ್, ಆ ಸ್ಟೈಲ್ ಕ್ಯಾಚ್ ಮಾಡ್ಕೊಂಡ್ರೆ ನೀವು ಇಟ್ ವಿಲ್ ಬಿ ವೆರಿ ನೈಸ್. ನೀವು ಅಂದರೆ ಕಲಿಯೋದು ತುಂಬ ಇದೆ ಸರ್. ಐ ಲರ್ನ್ ಎವ್ರಿ ಡೇ. ನನಗೆ ನಾನು ಕಲ್ತಿದ್ದೀನಿ ಅಂತಂದ್ರೆ ನಾನು ಸತ್ಯ ಅಂತ ಅರ್ಥ. ಫಾರ್ ಎವ್ರಿಬಡಿ, ನನಗಂತಲ್ಲ, ಎವ್ರಿಬಡಿ. ಲರ್ನಿಂಗಿಗೆ ಎಂಡಿಂಗ್ ಇಲ್ಲ ಸರ್. ನೀವು ಸಾಯೋವರೆಗೂ ಕಲಿತಾನೆ ಇರ್ತೀನಿ. ನನಗೆ ಪ್ರತಿಯೊಂದನ್ನು ನಾನು ಕಲಿತಾ ಇರ್ತೀನಿ. ನಾನೇ ಇಲ್ಲ ಇದು ನಂದೇ ಹಿಂಗೆ ಸ್ಟೈಲ್ ಇಲ್ಲ ಅದು ಹಂಗಲ್ಲ ಸರ್, ಹಿಂಗೆ ಮಾಡೋಣ ಅಂದರೆ ಓಕೆ ಮಾಡೋಣ. ಯಾವುದು ಬೆಟ್ರ್ ಇದೆ ಅದನ್ನು ಬೇವ್ ಮಾಡಿಸ್ಕೊಂಡು ಹೋಗ್ತೀವಿ. ಕಲಿತಾ ಇರಬೇಕು. ಒಂದು ಚಿಕ್ಕ ಮಗುನೂ ನಾವು ಕಲಿತಾ ಇರಬೇಕು. ನಾವು ಕಲ್ತಿದ್ದೀವಿ, ಪರಿಪೂರ್ಣತೆ ನಮ್ಮಲ್ಲಿದೆ ಅಂದರೆ ನಾವು ಅಲ್ಲಿಗೆ ನಮ್ಮದು ಮುಗಿತು, ಅಲ್ಲಿಗೆ ಕಾಲ ಅಂತ ಅರ್ಥ. ಸೊ ದಿಸ್ ಇಸ್ ಹೌ ಐ ಬಿಲೀವ್. ಆ್ಯಂಡ್ ಇವನ್ ಐ ಬಿಲೀವ್. ನನಗೆ ಕೆಲಸದಲ್ಲೂ ಅಷ್ಟೇ, ಯಾರನ್ನಾದರೂ ಬೈಪಾಸ್ ಮಾಡಬೇಕು, ಇದು ಮಾಡಬೇಕು, ನಾನು ನಂಬೋದು ಒಂದೇ ತತ್ವ. ನಿಮ್ಮ ಜೊತೆಲಿ ನಾನು ಊಟ ಮಾಡ್ಬೇಕಾದ್ರೆ ನಾನು ಬಂದು ಮಾಡ್ತೀನಿ, ಅದು ಹಿಂಗಾದರೂ ಆಗುತ್ತೆ. ಅದು ಊಟ ಮಾಡೋಕೆ ಯೋಗ್ಯ, ನೀವು ಕರೆದು ನಂಗೆ ಬರೋಕ್ಕಾಗಲ್ಲ, ಅಥವಾ ನಾನೇ ಕರೆದು ನೀವು ಬರೋಕ್ಕಾಗಲ್ಲ. ಇಟ್ ಶುಡ್ ಹ್ಯಾಪನ್. ಒಂದು ಬರ್ದಿರಬೇಕು, ನಾ ಇಬ್ಬರು ಸಿಗಬೇಕು, ಊಟ ಮಾಡಬೇಕು, ತಿನ್ನಬೇಕು, ಕಾಫಿ ಕುಡಿ, ವಾಟ್ ಎವರ್ ಇಟ್ ಈಸ್. ನಾನು ಕೆಲಸ ಮಾಡಬೇಕು ಅಂತ ನನಗಲ್ಲಿ ಬರ್ದಿರಬೇಕು, ನಾನು ಕೆಲಸ ಮಾಡಬೇಕು ಅಂತ. ಇಟ್ ವಿಲ್ ಕಮ್ ಟು ಮೀ, ಐ ನೋ ದಟ್.
ಸೊ ಅದೇ ಡಬ್ಬಿಂಗಲ್ಲಿ ನನಗೆ ತಿಳಿದ ಹಾಗೆ ನಿಮ್ಮ ಜೊತೆ ಯಾರ್ಯಾರು ಇಂಜಿನಿಯರ್ಸ್ ಕೆಲಸ ಮಾಡಿದ್ದಾರೆ ಅಥವಾ ಯಾರ್ಯಾರು ಡೈರೆಕ್ಟರ್ಸ್ ಕೆಲಸ ಮಾಡಿದ್ದಾರೆ, ಸ್ಟುಡಿಯೋಗಳು ಕೆಲಸ ಮಾಡಿದೆ, ನಮ್ಮೆಲ್ಲರಿಗೂ ಅದರದ್ದೊಂದು ಸಮಾಧಾನ ಇರುತ್ತೆ. ಯಶವಂತ್ ಜೊತೆ ಕೆಲಸ ಮಾಡಿದ್ರೆ ಒಂದು ಸಮಾಧಾನ, ಚೆನ್ನಾಗಿ ಮಾಡಿದ್ರಪ್ಪ, ಚೆನ್ನಾಗಿ ಮಾಡಿದ್ರು ಅದು ಅದಕ್ಕೆ ಮ್ಯಾಚ್ ಆಯಿತು ಅಥವಾ ಅದಕ್ಕೊಂದು ನ್ಯಾಯ ಸಿಕ್ತು, ಆ ಪಾತ್ರಕ್ಕೊಂದು ನ್ಯಾಯ ಸಿಕ್ತು. ಸಾರಿ ಅಡ್ಡು ಬಂದೆ ಆ್ಯಂಡ್ ಐ ಫೈಟ್ ಸರ್. ಆ್ಯಕ್ಚುಲಿ ನನಗೆ ಚೆನ್ನಾಗಿ ಅನಿಸಿಲ್ಲ ಅಂತಂದರೆ ಒನ್ ಮೋರ್ ಅಂದಾಗ ಪಕ್ಕದಲ್ಲಿ ಯಾರು ಇಂಜಿನಿಯರ್, ಸರ್ ಓಕೆ ಸರ್ ಪ್ಲೀಸ್ ಇನ್ನೊಂದು ತಗೋ, ಅದಾಗಿದೆ, ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಇನ್ನೊಂದು ತಗೋಬೇಕಷ್ಟೇ. ನಾವು ಸಾಕು ಅಂತ ಹೇಳಿದ್ರೆ ಇಲ್ಲ ತಗೋ, ಇನ್ನೊಂದು ತಗೋದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಬಿಕಾಸ್ ಒಳಗಡೆ ಒಬ್ಬ ಆರ್ಟಿಸ್ಟ್ ಇದ್ದಾನಲ್ಲ, ಅವ್ನು ಸ್ಯಾಟಿಸ್ಫೈ ಆಗಬೇಕು. ಈ ಶಾರ್ಟ್ ನಾನಾಗಿದ್ರೆ ಹೆಂಗೆ ಕೊಡ್ತಿದ್ದೆ ಅನ್ನೋದೊಂದು ಫೀಲ್ ಇಲ್ಲಿ ಇರುತ್ತೆ. ಸೊ ನಾವು ಮಾತಲ್ಲಾದರೂ ಅದು ಶಾರ್ಟ್ ಕೊಡಬೇಕಲ್ಲಿ, ಆ ಪರಿಪೂರ್ಣತೆ ಕೊಡಬೇಕು. ಅದು ನನಗೆ ಇಷ್ಟ ಆಗಿಲ್ಲ. ಇಲ್ಲ ಇನ್ನೊಂದು ಶಾರ್ಟ್ ಮಾಡಿದ್ರೆ ಚೆನ್ನಾಗಿರ್ತೈತೆ, ಹಿಂಗೆ ಮಾಡಿದ್ರೆ ಅಂತ ಒನ್ ಮೋರ್ ಮಾಡೋಣ ಅನ್ಕೊಂಡು ಅಷ್ಟೇ. ಸೊ ಈ ಎಲ್ಲ ಅನುಭವಗಳ ಮೂಲಕ ನೀವು ಹೊಸಬ್ರಿಗೆ ಹೇಳೋ ಮಾತುಗಳೇನು? ಸರ್ ಹೊಸಬ್ರು ಆ್ಯಕ್ಚುಲಿಗೆ ತುಂಬ ಚೆನ್ನಾಗಿ ಬಂದಿದ್ದಾರೆ, ತುಂಬ ಒಳ್ಳೊಳ್ಳೆ ಕಂಠಗಳಿದ್ದಾವೆ, ಒಳ್ಳೊಳ್ಳೆ ವಾಯ್ಸಸ್ಸು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ನಾನು ಅದೇ ಈಗಲೇ ಹೇಳಿದ್ನಲ್ಲ, ಡೋಂಟ್ ಥಿಂಕ್ ದಟ್ ಯು ಆರ್ ಡನ್ ವಿತ್ ದಿಸ್ ಥಿಂಗ್ಸ್. ನಿಮಗೆ ಎಲ್ಲ ಗೊತ್ತು ಅಂತ ನೀವು ಅದು ಏನಾದರೂ ಭ್ರಮೆ ಅಥವಾ ಒಂದು ಇದರಲ್ಲಿದ್ದರೆ, ನೀವು ಇಲ್ಯೂಷನಲ್ಲಿದ್ದರೆ ಅದನ್ನು ಬಿಟ್ಟಾಕಿದರೆ ಯು ಕ್ಯಾನ್ ಓವರ್ಕಮ್ ಆಲ್ ದ ಡಿಫಿಕಲ್ಟೀಸ್, ಯು ಕ್ಯಾನ್ ಡೂ ಮೋರ್ ಬೆಟರ್. ಅದರಿಂದ ಆಸೆ ಬರಬೇಕು ಅಷ್ಟೇ, ಇನ್ನೇನಿಲ್ಲ. ಅಂದರೆ ಕಲಿಬೇಕು. ನಾನು ನಂದೇ ಫೈನಲ್ಲು ಇದೇ ನಂದು ಓಕೆ ಅಂತ ಒಂದೇನಾದರೂ ಚಿಕ್ಕದು ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಅದನ್ನು ಬೇಡ ಅಂತ ನಾನು, ಯಾಕಂದರೆ ಅದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಆಗಿದೆ. ಅಂದರೆ ಇಂಡಸ್ಟ್ರಿ ಹೆಂಗೆ ನಿಮ್ಮನ್ನು ಇದು ಮಾಡುತ್ತೆ ಅಂದರೆ ಸರ್, ಆಸ್ ಅನ್ ಆರ್ಟಿಸ್ಟ್ ನಾನು ಹೇಳ್ತಾ ಇದ್ದೀನಿ, ಇಟ್ ಟುಕ್ ಮೀ ದೇರ್ 2010 ಲೆವೆಲಲ್ಲಿ ಐ ಡೈರೆಕ್ಟೆಡ್ ಎ ಮೂವಿ, ಓಕೆ, ವಿಚ್ ಡಿಂಟ್ ರಿಲೀಸ್ಡ್ ಬಿಕಾಸ್ ಆಫ್ ಸಮ್ ಮೇಜರ್ ರೀಸನ್ಸ್. ಐ ಲಾಸ್ಟ್ ಸಮ್ ಲ್ಯಾಕ್ಸ್. 3 years ಲಿಟ್ರಲಿ ಐ ವಾಸ್ ಜಾಬ್ಲೆಸ್ ಇನ್ ದಿ ಇಂಡಸ್ಟ್ರಿ. ಡಬ್ಬಿಂಗ್ ಕರಿಯೋರ್ ಇಲ್ಲ, ಸೀರಿಯಲ್ ಆ್ಯಕ್ಟಿಂಗ್ ಕರಿಯೋರಿಲ್ಲ, ಸಿನಿಮಾ ಕರೆಯಿಲ್ಲ. ಏನಕ್ಕೆ ನಾನೇ ಕೇಳಿದ್ರು, ಸರ್ ನೀವು ಹೀರೋ ಆಗಿಬಿಟ್ಟಿದ್ದೀರಾ, ಡೈರೆಕ್ಟರ್ ಮಾಡ್ತಿದ್ದೀರಾ, ಡೈರೆಕ್ಷನ್ ಮಾಡ್ತಿದ್ದೀರಾ, ನೀವು ನಮಗೆ ಕೆಲಸ ಕೊಡಬೇಕು ಸರ್, ನಾನು ನಿಮಗೆ ಕೆಲಸ ಕೊಡೋದಾ ಅಂತಾರೆ. ಇದು ಕೆಲವರು ಅದು ಕುಚೋದ್ಯವಾಗಿ ಕೇಳ್ತಾರೆ, ಕೆಲವರು ಹಾರ್ಟ್ಲಿ ಹೇಳಿದ್ದಾರೆ. ಸೊ ಬೋತ್ ವೇಸ್ ಇಟ್ ಹರ್ಟ್ಸ್ ಅಲ್ವಾ, ಏನಿದ್ರು ಹೌದಲ್ಲ ಅಂತ ಅನಿಸ್ತು. ಸೊ ಗೊತ್ತಿಲ್ಲದೆ ನಮ್ಮನ್ನು ಅದು ತಗೊಂಡೋಗ್ಬಿಡುತ್ತೆ. ಬಟ್ ನಾವು ಆ ಸ್ಟೇಟಸಲ್ಲಿ ಏನಿರ್ತೀವಿ ಅವಾಗ ನಮ್ಮನ್ನು ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನಾವು ಮರ್ತಿರ್ತೀವಿ, ನಾವು ಬಿಟ್ಟಿರ್ತೀವಿ ಲೂಸ್ನ. ಅದು ನಮ್ಮನ್ನು ಮತ್ತೆ ಪ್ರಪಾತಕ್ಕೆ ತರುತ್ತೆ. ತಿರ್ಗಾ ಈ 0ಇಂದ ಇಲ್ಲಿ ಬಂದು ಕೂತ್ಕೋಬೇಕು ಅಂದ್ರೆ ಆ ಪರಿಶ್ರಮ ನನಗೆ ಗೊತ್ತು. 3.5 years ವಿದೌಟ್ ಜಾಬ್, ಮತ್ತು ಇಟ್ ಈಸ್ ಲೈಕ್ ರೈಸಿಂಗ್ ಅಗೇನ್. ತಿರ್ಗಾ ಅದು ಬಂತು, ಆಯ್ತು ಹಾಗೆ ಬಂದು ಈಗ ಒಂದು ತಿರ್ಗಾ ಓಕೆ ಒಂದು ಸ್ಟೇಟಸಲ್ಲಿ. ಸೊ ಐ ಆಮ್ ವೆರಿ ವೆರಿ ಕಾಶಿಯಸ್. ನಾವೀಗ ನನ್ನಿಂದ ಏನಾದ್ರು ತಪ್ಪಾಗ್ಬೋದು, ಏನಾದರೂ ನಾನು ಯಾರಿಗೂ. ಬಟ್ ನಾನು ಹೇಳೋ ಸ್ಟೈಲ್ ಕೆಲವರಿಗೆ ಅರೋಗೆಂಟ್ ಅನ್ಸುತ್ತೆ. ಸರ್ ಅರೋಗೆಂಟ್ ಅಂದರೆ ಇಲ್ಲೇನಿರಲ್ಲ ಸರ್, ಪ್ರೀತಿ, ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಇದ್ರೆ ನಿಮ್ಮಲ್ಲಿ ನಾನು ಅರೋಗೆಂಟ್ ಆಗಿ ಸರಿ ಇಲ್ಲ ರತೀಶ್ ಇದು ಹಂಗೆ ಮಾಡಬೇಡಿ ನೀವು ಅನ್ಕೊಂಡು, ನೀವು ನನಗೆ ಡಿಸ್ಟೆನ್ಸ್ ಇಲ್ಲಿದ್ರೆ ಓಕೆ ನೀವು ನಿಮ್ಮ ಇಷ್ಟ ಸರ್ ಅಂತ ಬಿಟ್ಬಿಡ್ತೀನಿ ನಾನು, ಅದು ಇರೋದು. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಬಿ ಗ್ರೌಂಡೆಡ್ ಅಷ್ಟೇ. ನಿಮ್ಗೆ ಬರೋ ಆಪರ್ಚುನಿಟಿನ ಪ್ರೀತಿಯಿಂದ ಕೆಲಸನ. ಆಮೇಲೆ ಕೆಲವರು ಪಾಪ ನನ್ನ ಹತ್ರ ಹೇಳ್ತಾರೆ ರೆಸ್ಪೆಕ್ಟ್ ಸಿಗಲ್ಲ ಸರ್ ಅಂದ್ಕೊಂಡು. ಐ ಆಸ್ಕ್ ಒನ್ ಕ್ವೆಶನ್, ರೆಸ್ಪೆಕ್ಟ್ ಯುವರ್ ಜಾಬ್ ಫಸ್ಟ್, ದಟ್ ಜಾಬ್ ವಿಲ್ ಅರ್ನ್ ಯು ರೆಸ್ಪೆಕ್ಟ್ ಅನ್ಕೊ. ನೀವು ಜಾಬನ್ನೇ ರೆಸ್ಪೆಕ್ಟ್ ಮಾಡಲ್ಲ, ಹೌ ವಿಲ್ ಯು ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫ್ರಮ್ ಅದರ್ ಪೀಪಲ್? ನಾನು ಕಣ್ಣಾರೆ ಕೆಲವ್ದು ನೋಡಿದ್ದೀನಿ ಸರ್, ಅದ್ರಲ್ಲಿ ಹೆಸರುಗಳು ಬೇಡ, ಮೈಕನ್ನು ಕಾಲಲ್ಲಿ ಹಿಂಗೆ ಹೇಳೋದು, ಮೈಕನ್ನು ಹಿಂಗೆ ಮಾಡ್ಕೊಂಡು ಮುಟ್ಟಿ ಹಿಂಗೆ ಮಾಡಿ ನಿಂತ್ಕೊಂಡು ಮಾತಾಡೋದು. ನನ್ನ ಕಣ್ಣು ಬಂದು ಔಟ್ ಅಂತ ಹೇಳಿದ್ದೀನಿ ಒಬ್ಬರಿಗೆ, ನಾನು ಎಲ್ಲ ಕಡೆ, ನೀ ಎಲ್ಲ ಕಡೆ ಮಾಡ್ಕೊಂಡು ನನ್ನ ಮುಂದೆ ಮಾಡಬೇಡ, ನನಗೆ ದೇವ್ರದು, ನನಗೆ ಸರಸ್ವತಿ ನನಗೆ ಊಟ ಕೊಡ್ತಾ ಇದೆ, ಇದು ಈ ಥರ ಎಲ್ಲ ಇದೆ ಕೆಲವರು. ಅದನ್ನು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಅದಕ್ಕೆ ಈ ಮೂಲಕ ನೀವು ಕೇಳಿದೆ ಕೇಳ್ತಾ ಇದ್ದೀನಿ. ಸೊ ಬಿ ಗ್ರೌಂಡೆಡ್ ಅಷ್ಟೇ, ಹಂಬಲ್. ನಿಮ್ಮ ಕೆಲಸಕ್ಕೆ ನೀವು ಹಂಬಲ್ ಆಗಿರಿ. ಪೇಮೆಂಟು ನೀವೇನೋ ಕೇಳ್ತಾರೆ ಅದು ಬರುತ್ತೆ. ಒನ್ಸ್ ಯು ಆರ್ ಸೆಟಲ್ಡ್ ಆಟೋಮೆಟಿಕ್ ಇಟ್ ವಿಲ್ ಫ್ಲೋ ಇನ್. ಎಲ್ಲ ಒಂದೇ ಸಲ ಬರಬೇಕು ಅಂದರೆ ಆ್ಯಕ್ಚುಲಿ ಯು ಆರ್ ವೆರಿ ಮಚ್, ನೀವು ಅದೃಷ್ಟ ಮಾಡಿರೋರು. ನಿಮ್ಗೆ ಈ ಟೈಮಲ್ಲಿ ಇಷ್ಟು ಕೆಲಸ ಬಂದು ಇಷ್ಟು ಅಮೌಂಟ್ ಸಿಗ್ತಾ ಇದೆಯಲ್ಲ, ನೀವು ಅದೃಷ್ಟ ಮಾಡಿದ್ರಿ ಆ್ಯಕ್ಚುಲಿ. ಈ ಆಲ್ ನ್ಯೂ ಕಮರ್ಸ್ ಹೊರ ಬಂದಿದ್ದಾರೆ, ಈಗ ಫ್ಲಡ್ ಇನ್ ಆಗಿದ್ದಾರೆ, ಎಲ್ಲ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಸ್. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಅದೃಷ್ಟ, ನಿಮಗೆ ಸೈಕಲ್ ಹೊಡಿಬೇಕಾಗಿಲ್ಲ ನಮ್ಮ ಥರ. ನಾವು ಒಂದೊಂದು ಸಿನಿಮಾಗೂ ಸೈಕಲ್ ನೋಡ್ಕೊಂಡು ಆ್ಯಕ್ಟಿಂಗಲ್ಲೂ ಅಷ್ಟೇ. ಬೆಳಿಗ್ಗೆ 7 ಗಂಟೆಗೆ ಬಾ ಅಂತಂದ್ರೆ 6:30 ಇರ್ತಿದ್ವಿ, 9 ಗಂಟೆಗೆ ಒಂದು ಶಾರ್ಟು ಆಗದಿರ ಮನೆಗೆ ಬಂದಿದ್ದೀವಿ. ನಾಳೆ ಬನ್ನಿರಿ ಅಂದ್ಕೊಂಡು ತಿರ್ಗಾ ನಾಳೆ ಹೋಗಿದ್ದೀವಿ. ಇವೆಲ್ಲ ಮಾಡಿ ಯಾರು ನಾಳೆ ಬನ್ನಿರಿ ಅನ್ನೋರು, ಸರ್ ನಾಳೆ ಡೇಟ್ ಸಿಗತ್ತಾ ಅನ್ನೋರು ಲೆವೆಲಿಗೆ ನಮ್ಮನ್ನು ಬೆಳೆಸ್ಕೊಂಡು. ಸೊ ಬಿಕಾಸ್ ಆಫ್ ದ್ಯಾಟ್ ನಾವು ಆಗಲೇ ಏನು ಹಿಂಗೆ ಮಾತಾಡ್ತಾನೆ ನನ್ನ ಹತ್ರ ಇವನು, ಯಾಕೆ ಹಿಂಗೆ ಕೇಳ್ತಾನೆ ನನ್ನ ಹತ್ರ ಇವನು ಅಂತ ನಾವು ಈಗಲೇ ನಾವು ಅದನ್ನು ತೊಗೊಂಬಿಟ್ರೆ ವಿ ವಿಲ್ ನೆವರ್ ಗ್ರೋ. ಹೌದು. ಸೊ ದಿಸ್ ಈಸ್ ದ ಥಿಂಗ್ ಅಷ್ಟೇ. ಇನ್ನೇನು ಹೇಳಬೇಕು ಅಂದರೆ ಟೆಕ್ನಿಕಲಿ ಹೇಳೋದಾದರೆ, ಅಂದರೆ ಕೆಲವು ವಾಯ್ಸ್ ಕಲ್ಚರ್ ಮಾಡ್ಕೊಳೋದು ಅಥವಾ ಅದನ್ನು ಸ್ವಲ್ಪ ಅವರ ನಾನು ಹೇಳಿದ್ನಲ್ಲ ಬ್ರ್ಯಾಂಡಿಂಗ್. ಈಗ ಕೆಲವೊಂದು ಒಂದೇ ಥರ ಆದಾಗ, ಸೊ ಯು ಹ್ಯಾವ್ ಟು ಲರ್ನ್ ಹೌ ಟು ಚೇಂಜ್ ಯುವರ್ ವಾಯ್ಸಸ್, ಮಾಡ್ಯುಲೇಷನ್ ಹೆಂಗೆ ಮಾಡಬೇಕು. ಆ್ಯಂಡ್ ಫಾರ್ ದ್ಯಾಟ್ ಯು ನೀಡ್ ಎಕ್ಸ್ಪೀರಿಯನ್ಸ್, ಯು ನೀಡ್ ಟು ವಾಚ್ ಲಾಟ್ ಆಫ್ ಮೂವೀಸ್ ಆರ್ ವಾಟ್ ಎವರ್. ಬಟ್ ಏನೇನು ಬರ್ತಾ ಇದೆ ಬೇರೆ ಈಗ ಆರ್ಟಿಸ್ಟ್ಗಳೇ, ಆ್ಯಕ್ಟರ್ಗಳೇ ಬೇರೆ ಮಾಡ್ಯುಲೇಷನಲ್ಲಿ ಮಾತಾಡ್ತಾರೆ.
ಸೊ ಅದೇ ಈ ವಿಷಯಕ್ಕೆ ಬಂದರೆ ಈಗ ನಾನು ಕಮಲ್ ಹಾಸನ್ ಸರ್ಗೆ ಒಂದು ವಾಯ್ಸ್ ಕೊಟ್ಟಿದ್ದೆ, ಉತ್ತಮ ವಿಲನ್ ಸಿನಿಮಾ ರಮೇಶ್ ಅರವಿಂದ್ ಅವ್ರದ್ದು ಡೈರೆಕ್ಟ್ ಮಾಡಿರೋದು. ಸೊ ಆ ಸಿನಿಮಾದಲ್ಲಿ ಅದೊಂಥರ ಅಗಾಧ ಇದು ಸರ್. ಅದು ಇಸೆ ನಾನು ಅವ್ರ ಜೊತೆ ರಾಮಶ್ಯಾಮಲ್ಲಿ ಆ್ಯಕ್ಟ್ ಮಾಡಿದ್ದೆ ಆ್ಯಕ್ಚುಲಿ ಕಮಲ್ ಸರ್ ಜೊತೆಯಲ್ಲಿ. ಸೊ ನನಗೆ ಒಂದು ಯೂನಿವರ್ಸಲ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿದ ಒಂದು ಅನುಭವ. ಆ್ಯಂಡ್ ಹೌ ಹಿ ಮೇಡ್ ಮೀ ಕಂಫರ್ಟೇಬಲ್ ವಾಲ್ ಆ್ಯಕ್ಟಿಂಗ್ ವಿತ್ ಹಿಮ್. ಒಂದು ರಿಹರ್ಸಲ್ ಮಾಡೋದು, ಒಂಥರ ತಮಾಷೆ ಮಾಡಿದಾಗ ಒಂದು ಶಾರ್ಟಲ್ಲಿ ಓಕೆ ಆಗಿತ್ತು ಸರ್. ಶಾರ್ಟ್ ಅದು ನಾವು ಮಾಡಿದ್ದು ಸೀನ್ ಟೋಟಲ್ ಅಲ್ಲಿಂದ ನಡ್ಕೊಂಡ್ಬಂದು ಮಾತಾಡ್ಕೊಂಡ್ಬಂದು ಎಲ್ಲ ನಿಂತೀವಿ. ಒಂದು ಶಾರ್ಟಲ್ಲಿ ಓಕೆ ಆಗಿದೆ. ರಮೇಶ್ ಅರವಿಂದ್ ಸರ್ ಎಲ್ಲರೂ ಶಾಕು, ಏನು ಯಶವಂತ್ ನೀನು ಕಮಲ್ ಹಾಸನ್ ಜೊತೆಲಿ ಒಂದೇ ಟೇಕಲ್ಲಿ ಹೋಗ್ತೀನಿ ಸರ್. ನಾನು ಕಮಲ್ ಹಾಸನ್ ನನ್ನ ಪಕ್ಕದಲ್ಲಿ ಇರಲಿಲ್ಲ ಸರ್, ನನ್ನ ಫ್ರೆಂಡ್ ಯಾರು ಇದ್ರು ಅಂದೆ ನಾನು. ಹಿ ಮೇಡ್ ಮಿ ಸೋ ಕಂಫರ್ಟೇಬಲ್. ಅಷ್ಟು ಒಳ್ಳೆ ಇದು ಆಮೇಲೆ ಪಕ್ಕದಲ್ಲಿರೋರಿಗೆ ಅಷ್ಟು ಇದು ಮಾಡ್ತಾರೆ ಅವರು. ಅವ್ರದ್ದು ಆ ಸಿನಿಮಾ ನೋಡಿ ಸರ್, ಉತ್ತಮ ವಿಲನ್ನು ಎಷ್ಟು ಶೇಡ್ ಇದೆ ಸರ್ ಅದರಲ್ಲಿ. ಅವರೇ ಹಾಡಿದ್ದಾರೆ. ಆ್ಯಂಡ್ ಐ ಟ್ರೈ ಟು ಸಿಂಗ್ ಆಲ್ಸೋ. ಅದು ಆ್ಯಕ್ಚುಲಿ ಚೆನ್ನಾಗೇ ಬಂತು ಆ ಸಾಂಗ್ ಕೂಡ. ನಾನೇ ಹಾಡಿದೆ ಅದಕ್ಕೆ. ಆ ಕರ್ಕಶ ವಾಯ್ಸ್ ಬೇಕಿತ್ತು. ಸೊ ಬೇರೆ ಸಿಂಗರ್ ಬೇಡ, ಕಮಲ್ ಹಾಸನ್ ಅವ್ರು ಕರ್ಕಶವಾಗಿ ಹಾಡಿದ್ರು. ಸೊ ಅದೇ ಥರ ಕರ್ಕಶವಾಗಿ ಹಾಡಿ ಅಂದ್ಕೊಂಡೆಲ್ಲ ಮಾಡಿದ್ದೀವಿ. ಸೊ ದೇರ್ ವೇರ್ ಯು ಲರ್ನ್ ಥಿಂಗ್ಸ್. ಈಗ ನಾನು ಆಗಲೇ ಹೇಳಿದಾಗ, ಈಗ ನಿಮಗೆ ಹೇಗಿತ್ತು ರತೀಶ್ ಅವರೇ, ನಾನು ಚೆನ್ನಾಗಿದ್ದೀನಿ. ಸೊ ಸಡನ್ನಾಗಿ ನೀವು ಚೇಂಜ್ ಮಾಡೋದಿದೆಯಲ್ಲ, ಮಿಮಿಕ್ರಿ ಅವ್ರು ಮಾಡ್ತಾರೆ, ಬಟ್ ದೇ ವಿಲ್ ನಾಟ್ ಸಸ್ಟೈನ್. ಅದೊಂದು 2 ನಿಮಿಷ 3 ನಿಮಿಷ 5 ನಿಮಿಷ. ಬಟ್ ನೀವು ಸಸ್ಟೈನಿಟಿ ಇಟ್ಕೋಬೇಕು ಅಂದರೆ ಯು ಟು ಪ್ರಾಕ್ಟೀಸ್. ಅದಕ್ಕೆ ಒಂಥರ ತಪಸ್ಸರನೇ ಮಾಡ್ಬೇಕು ಸರ್. ಅದಕ್ಕಿಂತ ಮುಂದೆ ನಾನು ಹೇಳೋದು ಬೇರೆ ಬೇರೆ ಪಾತ್ರಗಳನ್ನು ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಇಮಿಟೇಟ್ ಮಾಡಬೇಕು. ತುಂಬ ಜನ ಕೇಳ್ತಾರೆ. ನಾನು ಹೇಳ್ತೀನಿ ಆ್ಯಕ್ಚುಲಿ ನಿಮ್ಗೆ ಈ ಹಕಾರ ಶಕರ ತುಂಬ ಪ್ರಾಬ್ಲಮ್ ಇದೆ ಎಲ್ಲರಿಗೂ. ಸೊ ಐ ಟೆಲ್ ದೆಮ್, ರೀಡ್ ನ್ಯೂಸ್ ಪೇಪರ್ಸ್. ಬೆಳಿಗ್ಗೆ ನ್ಯೂಸ್ ಪೇಪರ್ಸ್ ಎಲ್ಲರ ಮನೆಗೂ ಬರುತ್ತೆ. ಕನ್ನಡಿ ಬಂದು ನಿಂತ್ಕೊಳ್ಳಿ, ಪೇಪರ್ ಓದಿ, ಜೋರಾಗಿ ಓದಿ. ಅಂದರೆ ನೀವು ಜೋರಾಗಿ ಲೌಡಾಗಿ ಓದಿ, ಆಗಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ತಪ್ಪು ಎಲ್ಲಿ ಮಾಡ್ತೀವಿ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಎಲ್ಲಿ ನಾವು ಸ್ಟಾಪ್ ಮಾಡಬೇಕು. ನಾವು ಮಾತಾಡುವಾಗ ಈಗ ನ್ಯೂಸ್ ಪೇಪರ್ ಥರ ಓದ್ಬೇಡಿ, ನ್ಯೂಸ್ ರೀಡಿಂಗ್ ಥರ ಓದ್ಬೇಡಿ. ರೀಡ್ ಇಟ್ ಆಸ್ ಎ ಡೈಲಾಗ್, ಸೊ ದಟ್ ಯು ನೋ ವೇರ್ ಟು ಪಾಸ್, ವೇರ್ ಟು ಸ್ಟಾರ್ಟ್, ಎಲ್ಲಿ ಮೇಲೆ ಹೇಳಬೇಕು, ಎಲ್ಲಿ ಕೆಳಗೆ ಹೇಳಬೇಕು. ಸೊ ಎವ್ರಿಥಿಂಗ್ ಯು ವಿಲ್ ಕಮ್ ಟು ನೋ. ನಿಮಗೆ ಪ್ರಾಪರ್ ಟ್ರೈನಿಂಗ್ ಅಂದರೆ ನಿಮ್ಮ ಸೆಲ್ಫ್ ಇದು ಮಾಡ್ಕೋಬೇಕು. ಬಿಕಾಸ್ ಆ್ಯಕ್ಟಿಂಗು ಇವೆಲ್ಲ ನಿಮಗೆ ಒಂದು ಥಿಯರಿಟಿಕಲಿ ಹೇಳ್ಬೋದು, ಪ್ರಾಕ್ಟಿಕಲಿ ನೀವೇ ಮಾಡಬೇಕಾಗತ್ತೆ. ಏನು ಬೇರೆ ಅದಕ್ಕೆ ದಾರಿ ಇಲ್ಲ ಅದಕ್ಕೆ. ಸೊ ನೀವು ಅಂದರೆ ಕಳೆದ ಒಂದು 20 ವರ್ಷಗಳ ಡಬ್ಬಿಂಗ್ ಜರ್ನಿಯನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ತಿದ್ದು. ಸೊ ನಿಮಗೆ ಗೊತ್ತಿರೋ ಹಾಗೆ, ನೀವೇ ಹೇಳಿದ ಹಾಗೆ 2018 ಅದೊಂದು ಬೇರೆ ಹಂತಕ್ಕೆ ಹೊರಟೋಯ್ತು. ಸೊ ಈಗ ಒಟ್ಟಾರೆಯಾಗಿ ಒಂದು ಮಾರ್ಕೆಟ್ನ ನೋಡೋದಾದರೆ ಯಾವ ರೀತಿಯಲ್ಲಿ ನೀವು ನೋಡ್ತೀರಾ? ಅಂದರೆ ಅದು ಬೆಳವಣಿಗೆ ಅವಕಾಶಗಳು ಇನ್ನೂ ಹೆಚ್ಚುತ್ತಾ? ಅಂದರೆ ಒ ಟಿ ಟಿನೂ ಬರ್ತಾ ಇದೆ, ಟಿ ವಿಯದ್ದು ಬರ್ತಾ ಇದೆ, ಸಿನಿಮಾಗಳು ಬರ್ತಾ ಇದೆ. ಸೊ ಅವೆನ್ಯೂಸ್ ಜಾಸ್ತಿ ಆಗಿದೆ ಸರ್. ನೀವು ಕೇಳಿದ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ಉತ್ತರ ಇದೆ. ಹೌದು ಅನ್ನೋದು ಉತ್ತರ ಇದೆ, ಇಲ್ಲ ಅನ್ನೋದು ಇದೆ. ಈ ಎರಡಕ್ಕೂ ನಾನು ಉತ್ತರ ಕೊಡಬೇಕು ಅಂದರೆ ದರ್ ಆರ್ ಲಾಟ್ ಆಫ್ ಅಪರ್ಚುನಿಟೀಸ್ ಓಪನಿಂಗ್ ಅಪ್. ಸೊ ಆಬ್ವಿಯಸ್ಲಿ ಕೆಲಸ ಜಾಸ್ತಿ ಬರ್ತಾ ಇದೆ, ಆಯಿತಾ. ಬಟ್ ಏನಾಗಿದೆ ಅಂದರೆ ಈಗ ಮತ್ತೆ ಬರ್ತಿದ್ದ ಕೆಲಸ ಹೋಲ್ಡ್ ಆಗಿದೆ ಬಿಕಾಸ್ ಆಫ್ ಇದು ಏನು ಹೇಳ್ತೀವಿ ನಾವು, ಅದಕ್ಕೆ ನಾವು ಕೊಡ್ತಿರೋ ಕ್ವಾಲಿಟಿ ಅದ್ರ ಮೇಲೆ. ಅದಕ್ಕೆ ಕಾರಣ ತುಂಬ ಇದೆ. ಅದನ್ನು ನಾನು ಇಲ್ಲಿ ಓಪನಲ್ಲಿ ಹೇಳಬೇಕೋ ಬೇಡೋ ಅಂತಲೂ ಗೊತ್ತಾಗ್ತಿಲ್ಲ. ಬಿಕಾಸ್ ಐ ಮೈಸೆಲ್ಫ್ ಐ ಎಕ್ಸ್ಪೀರಿಯನ್ಸ್ಡ್ ಇಟ್. ತುಂಬ ಲೋ ಬಜೆಟಿಗೆ ಅಥವಾ ಇದಕ್ಕೆ ಮಾಡ್ಕೊಂಡು ಯಾರೋ ಒಬ್ರು ಮಾಡ್ತಿರೋದನ್ನ ಕಿತ್ಕೊಂಡು ನಾವು ಮಾಡಿಬಿಡ್ತೀನಿ ಅಂತ ಲೋ ಬಜೆಟಲ್ಲೋ ಯಾರೋ ಆರ್ಟಿಸ್ಟ್ಗಳ ಕೈಲಿ ಮಾಡಿಸಿ ಅದು ಮ್ಯಾಚ್ ಆಗಿರಲ್ಲ. ಈ ಥರ ಆಗಿ ಏನಾಗಿದೆ, ನಮಗೆ ಕನ್ನಡ ಆ್ಯಂಡ್ ದೆನ್ ಮಲಯಾಳಂ ಆಲ್ಸೋ ಪ್ರಾಬ್ಲಮ್ ಇದೆ. ಯಾರಾದರೂ ಏನಾದ್ರು ಕೇಳ್ತಂದು ಕನ್ನಡನ ಬೇಡ ಬಿಡು ಅಂತಾರೆ. ಯಾಕಂದ್ರೆ ಅಷ್ಟು ಹಿಂಗೆ ಹೋಗಿದ್ದು ಮಾರ್ಕೆಟ್ ದರ ಅಂತ ಹಿಂಗೆ ಬಂದುಬಿಟ್ಟಿದೆ. ಸೊ ಬಟ್ ಸ್ಟಿಲ್ ಅಗೇನ್ ಇದು ಸಸ್ಟೈನಿಟಿ ಇದೆ ಇಲ್ಲಿ. ಒಂದು ಪೋರ್ಷನ್ ಇದೆ, ಲೈಕ್ ಯು ಪೀಪಲ್ ನೀವು ಅದನ್ನು ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಸೊ ಆ ಸ್ಟ್ಯಾಂಡರ್ಡೈಸಾಗಿ ಹೋಗ್ತಾ ಇದೆ. ಅದು ಹಾಗೆ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಸರ್ವೈವ್. ಇಲ್ಲ ಅಂದರೆ ಕಷ್ಟ ಇದೆ ಮುಂದೆ. ಸೊ ಎಚ್ಚರವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಬರೀ ಸ್ಟುಡಿಯೋದವರಾಗಲಿ ಅಥವಾ ಪ್ರಾಜೆಕ್ಟ್ ತರೋರಲ್ಲ ಸರ್, ಆರ್ಟಿಸ್ಟ್ಗಳು ಎಚ್ಚರವಾಗಿರಬೇಕು. ಈಗ ದೇ ಸೇ ಓಕೆ ವಿಲ್ ಅವಾಯ್ಡ್ ಫಾರ್ ಎವರ್ ಇದು, ನಾವು ಇಷ್ಟೇ ಮಾಡೋಣ, ಇಷ್ಟಕ್ಕೆ ತಗೋಣ. ಓಕೆ, ಅವ್ರಿಗೆ ಬರ್ಡನ್ ಆಗಿರೋ ನಾವು ತಗೊಳ್ಳೋಣ, ನಾವು ಚೆನ್ನಾಗಿರೋಣ. ಅವರು ಎಲ್ಲರೂ ವಿ ಆರ್ ವರ್ಕಿಂಗ್ ಇನ್ ಒನ್ ಫ್ಯಾಮಿಲಿ ಆ್ಯಕ್ಚುಲಿ ಅಷ್ಟೇ. ಅವ್ರ ಸ್ಟುಡಿಯೋ ಆಗಿರ್ಬೋದು, ಪ್ರಾಜೆಕ್ಟ್ ಹತ್ತಿರ್ಬೋದು, ನಾವು ಆರ್ಟಿಸ್ಟ್ ಆಗಿರ್ಬೋದು. ಬಟ್ ದೇ ಆರ್ ಗಿವಿಂಗ್ ಅಸ್ ವರ್ಕ್ ಮೀನ್ಸ್ ದೇ ಆರ್ ಫೀಡಿಂಗ್ ಅಸ್. ಸೊ ಅವ್ರಿಗೂ ನಾವು ಬರ್ಡನ್ ಕೊಡಬಾರ್ದು. ಏನು ನಮ್ದು ಏನು ನೆಸೆಸಿಟಿ ಇದೆ ಅಷ್ಟಕ್ಕೆ ನಾವು ಮಾಡ್ಕೊಂಡು ಓಕೆ ಮ್ಯಾನಿಪುಲೇಟ್ ಜಾಸ್ತಿ ಮಾಡಬಾರ್ದು. ಅವರು ಏನೇನಿದೆ ಆಮಿಕೇಬ್ಲಿ ಸೆಟಲ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ವಿಲ್ ರೂಲ್ ಇಟ್. ಇಲ್ಲ ಅಂದರೆ ಕಷ್ಟ. ಯಾಕಂದರೆ ಈ ಆರ್ಟಿಸ್ಟ್ಗಳಿದ್ದೇ ಸಮಸ್ಯೆ ಏನಂದರೆ ಹ್ಞೂ ಅಂತಾರೆ ನಮ್ಮ ಮುಂದೆ, ಆಯ್ತು ಇಷ್ಟಕ್ಕೆ ಮಾಡೋಣ, ಅಲ್ಲಿ ಹೋಗಿ ಮಾಡಲ್ಲ. ಓಕೆ ನೀವು ಎಲ್ಲಿ ಮಾಡಲ್ಲ, ಸ್ಟ್ಯಾಂಡರ್ಡ್ ಆಗಿರೋ ಕಡೆ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಬಿಕಾಸ್ ದೇ ವಿಲ್ ನಾಟ್ ಆಸ್ಕ್ ಯುವರ್ ಪೇಮೆಂಟ್. ನಿಮ್ಗೆ ಇಷ್ಟ ಆಗೋದೇ ಸರ್ ಅಂತ ಅವ್ರು ಹಾಕ್ತಾರೆ. ನೀವು ಇದನ್ನು ಎಲ್ಲಿ ಮಾಡ್ತೀರಿ ಅಂದರೆ ಬೇರೆ ಯಾವುದೋ ಒಂದು ಸ್ಟುಡಿಯೋಲಿ ಮಾಡಿದಾಗ ಇಟ್ ವಿಲ್ ಎಫೆಕ್ಟ್ ಅದರ್ ಪ್ರಾಜೆಕ್ಟ್ಸ್ ಆಲ್ಸೋ. ತುಂಬ ಪ್ರಾಜೆಕ್ಟಿಗೆ ಎಫೆಕ್ಟ್ ಬೀಳುತ್ತೆ. ಬಿಕಾಸ್ ನಿಮಗೆ ಒಬ್ಬ ವೆಂಡರ್ ಆಗಲಿ ಯಾರೇ ಆಗಲಿ ನಿಮ್ಗೆ ಒಂದು ಪ್ರಾಜೆಕ್ಟ್ ಕೊಡಬೇಕು ಅಂದರೆ ವಿಲ್ ಹ್ಯಾವ್ ಲಾಟ್ ಆಫ್ ಕನೆಕ್ಷನ್ಸ್. ಯಾರು ಏನು ತಗೋತಾರೆ, ಹೆಂಗೆ ತಗೋತಾರೆ. ಈಗ ನೀವೇನೋ ಜಾಸ್ತಿ ಕೊಟ್ಟು ಮಾಡೋದು, ಯಾಕೆ ಜಾಸ್ತಿ ಕೊಟ್ಟು ಮಾಡೋದು, ಅವ್ನ ಪಕ್ಕದಲ್ಲಿ ಇನ್ನೊಂದು ಇಷ್ಟಕ್ಕೆ ಮಾಡ್ತಾನಲ್ಲ ಅಂತಾರೆ. ಸೊ ವಾಟ್ ಅಬೌಟ್ ಕ್ವಾಲಿಟಿ ಯಾರು ಯೋಚನೆ ಮಾಡ್ತಿಲ್ಲ. ಸೊ ಅಂದರೆ ಮಾರುಕಟ್ಟೆಯಲ್ಲಿ ಅವಕಾಶಗಳು ಹೆಚ್ಚಾಗಿದೆ, ನಡೀತಾ ಇದೆ. ಆದರೆ ನಾವು ಗುಣಮಟ್ಟದ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಅದನ್ನು ಸರಿಯಾದ ಗುಣಮಟ್ಟ ಕೊಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಆಗಲಿ ಸಿನಿಮಾ ಒಂಚೂರು ಗುಣಮಟ್ಟ ಕಡಿಮೆ ಆಯಿತು ಈಗ, ಯಾಕಂದರೆ ಸುಮಾರು ಸಿನಿಮಾಗಳು
ಒಂದಷ್ಟು ಬೆಂಚ್ ಮಾರ್ಕ್ ಸೆಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಅದ್ರ ಮಧ್ಯದಲ್ಲಿ ಯಾವುದೋ ಒಂದು ಕಡಿಮೆ ಗುಣಮಟ್ಟದ ಸಿನಿಮಾ ಕೊಟ್ಟರೆ ಅದು ಜನರು ಅದರಿಂದ ದೂರ ಆಗಿಬಿಡ್ತಾರೆ. ಜನ ದೂರ ಆದರೆ ಮುಗಿದೋಯ್ತು ಅಷ್ಟೇ. 100%. ಯಾಕಂದರೆ ಬೈಕೋತಿದ್ದಾರೆ ಜನಗಳು. ಈಗ ಜನಗಳು ಬೇಡ ಸರ್, ರೀಸೆಂಟಾಗಿ ಒಂದು ಆ ಸ್ಟುಡಿಯೋ ಬೇಡ ಏನು ಬೇಡ ಸರ್, ನಾನು ತುಂಬ ಒಳ್ಳೆ ಫ್ರೆಂಡ್, ತುಂಬ ಫೇಮಸ್ ಆರ್ಟಿಸ್ಟ್ ಇನ್ ಚೆನ್ನೈ, ಒಂದು ದೊಡ್ಡ ಸಿನಿಮಾ ವೆಟ್ರಿಮಾರನ್ ಅವ್ರದ್ದು ಡಬ್ ಆಗಿದೆ. ನನಗೆ ಆ ವ್ಯಕ್ತಿ ಅಲ್ಲಿಂದ ಫೋನ್ ಮಾಡ್ತೀನಿ, ಈಸ್ ಅ ಡೈರೆಕ್ಟರ್ ಆಲ್ಸೋ, ಬಿಗ್ ನೇಮಲ್ಲಿ. ಯಶವಂತ್ ಎಲ್ಲಿದ್ದೆ? ನಾನು ಬೆಂಗಳೂರಲ್ಲಿ. ಈ ಸಿನಿಮಾ ಡಬ್ ಮಾಡಿದ್ದು ಯಾರೋ? ಯಾಕೆ ಅಂದೆ. ಕನ್ನಡ ಬರುತ್ತೆ ಅವ್ರಿಗೆ ಯಾರಿಗಾದ್ರು ಸರಿಯಾಗಿ. ಆ್ಯಕ್ಚುಲಿ ಈಸ್ ಬೇಸ್ಡ್ ಫ್ರಮ್ ಬ್ಯಾಂಗ್ಳೂರ್. ಸೊ ಅವ್ರ ಕನ್ನಡ ಇಬ್ಬರು ಅಲ್ಲಿ ಟಾಪಲ್ಲಿದ್ದಾರೆ ಆರ್ಟಿಸ್ಟ್ ಆಗಿ. ಅವ್ರು ಹಿಂಗೆ ಕೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿತ್ತು ಆ್ಯಕ್ಚುಲಿ, ನನಗೆ ಗೊತ್ತಿಲ್ಲ ಅಂದೆ. ಹುಡುಕು ಒಂಚೂರು ನನಗೊಂಚೂರು ನಂಬರ್ ಕೊಡು ಅವ್ರದ್ದು, ಮಾತಾಡಬೇಕು ಅಂತಾರೆ. ಕನ್ನಡ ಬರಲ್ವಾ ಅವರಿಗೆ? ಏನಕ್ಕೆ ಮಾಡ್ತೀರಿ ಡಬ್ಬಿಂಗ್ ನೀವು ಕನ್ನಡದಲ್ಲಿ ಅಂತ ಕೇಳ್ತಾರೆ ನನಗೆ. ಇದಕ್ಕೆ ಏನು ಸರ್ ಉತ್ತರ ಕೊಡಲಿ ನಾನು? ಓಕೆ, ರೀಸೆಂಟಾಗಿ ಆಗಿದ್ದು ಜಾಸ್ತಿ ಈ ಥರ ತುಂಬ ಬರುತ್ತೆ ಕಂಪ್ನಿ, ಇದೆಲ್ಲ ಇದೆ. ನನಗೆ ಅದು ಆ್ಯಸ್ ಎ ಪರ್ಸನ್, ಅಗೇನ್ ಆ್ಯಸ್ ಎ ಪರ್ಸನ್ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಸರ್, ನಾನು ನನ್ನ ಇಂಡಿವಿಜುವಲ್ ಆಗಿ ನೋಡ್ಕೋಬೇಕಾಗತ್ತೆ ಅಷ್ಟೇ. ಸೊ ಅದೇ ಇಂಥ ಸಂದರ್ಭಗಳು ಎದುರಾಗದೇ ಇರೋ ಹಾಗೆ ನೋಡಿಕೊಂಡು ನಾವು ಡೆಫಿನೆಟ್ಲಿ ನಾವೆಲ್ಲ ಯುನೈಟ್ ಆದರೆ, ಇಫ್ ವಿ ಆಲ್ ಗೆಟ್ ಯುನೈಟೆಡ್, ನಾವು ಅದ್ರ ಮೇಲೆ ಚರ್ಚೆ ಮಾಡಿ ಇದನ್ನ ಹಿಂಗೆ ಮಾಡೋಣ, ಈ ಕಾರ್ಟೂನಿಗೆ ಹಿಂಗೆ, ನಮ್ಮ ಲೋಕಲ್ ಕನ್ನಡದ ಏನಿದೆ ಹಿಂಗೆ, ಸೀರೀಸ್ ಇದೇನು ಬರುತ್ತೆ ಹಿಂಗೆ, ಅಬ್ರಾಡ್ ಇದೆ. ಈಗ ಲೋಕಲ್ ಸೀರೀಸ್ ಅಂದರೆ ನಮ್ಮ ಕನ್ನಡ ಆಗಿರ್ಬೋದು ಅಥವಾ ಹಿಂದಿ, ನಮ್ಮ ಇದಿರೋಂಥ ಆ ಕಡೆಯಿಂದ ಬರೋದಾದ್ರೆ ಹೇಗೆ. ಆಮೇಲೆ ಇಲ್ಲಿ ನಿಮ್ಗೆ ಇನ್ನೂ ಅಮೆಝಾನ್ ಆಗಲಿ, ಸೋನಿ ಆಗಲಿ, ಎಲ್ಲರದ್ದು ಒಂದೊಂದು ಕೊಟೇಶನ್ ಇದೆ ಸರ್. ಎಲ್ಲ ಒಂದು ಈಕ್ವಲೈಸ್ ಇಲ್ಲ. ಅದು ನಿಮಗೆ ಗೊತ್ತು, ಸ್ಟುಡಿಯೋ ಓನರ್ಸಿಗೆ ಗೊತ್ತು. ಪಾಟ್ಲಿ ನನಗೆ ವಿಷಯ ಗೊತ್ತಿರೋದನ್ನ ಹೇಳ್ತಿರೋದು, ಈಗ ಆರ್ಟಿಸ್ಟ್ಗಳಿಗೆ ಗೊತ್ತಿಲ್ಲ. ಅದು OTT ಅಲ್ವಾ, ಕೊಡಲಿ. ಬಟ್ ದರ್ ಇಸ್ ಆಲ್ಸೋ ಡಿಫ್ರೆನ್ಸಿಯೇಷನ್ ಆಫ್ ಬಜೆಟ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅವೆಲ್ಲ ಅರ್ಥ ಮಾಡ್ಕೊಂಡು ಮುಂದೆ ಹೋದರೆ ಎಲ್ಲ ನಾವು ಆದರೆ 100% ಇಟ್ ವಿಲ್ ಗೋ ವೆರಿ ಸ್ಮೂತ್ಲಿ ಸರ್. ಯಾರಿಗೇನು ಪ್ರಾಬ್ಲಮ್ ಇರಲ್ಲ. ಎವ್ರಿ ಡೇ ವರ್ಕಲ್ಲಿ ಇರ್ತಾರೆ, ಬೇಕಾದ್ರೆ ಸಂಡೇ ವೀಕೆಂಡ್ ತಗೊಳ್ಳಿ, ನಿಮ್ಮದೇ ಜೀವನಕ್ಕೆ ಒಂಥರ ಜಾಬ್ ಥರನೇ ಇರುತ್ತೆ, ಒಂದು 5 to 6 ಜಾಬ್ ಥರ ನೀವು ಆರಾಮಾಗಿ ಹೋಗ್ಬೋದು. ಇಲ್ಲಾಂದರೆ ಕಷ್ಟ. ಓಕೆ, ಸೊ ವೆರಿ ನೈಸ್ ಸರ್. ಇನ್ನೂ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ತುಂಬ ಚೆನ್ನಾಗಿ ಆಗಲಿ. ಡಬ್ಬಿಂಗ್ ಅಷ್ಟೇ ಅಲ್ಲದೆ ಇನ್ನು ಮೇನ್ ಸ್ಟ್ರೀಮಿನ ಪ್ಲ್ಯಾನ್ ಯಾವ ರೀತಿ ಇದೆ? ಅಂದರೆ ಮೇನ್ ಸ್ಟ್ರೀಮ್ ಅಂದರೆ ನಟನೆ, ಸಿನಿಮಾ ವಿಷಯಗಳು. ಸಿನಿಮಾ ನಟನೆ ಇದೆ, ಸಿನಿಮಾ ಸುಮಾರಷ್ಟು ಆಯಿತು. ಅದೇ ಹೇಳಿದ್ನಲ್ಲ, ಈಗ ರತ್ನ ಪ್ರಪಂಚ ವಾಸ್ ಮೈ ಲಾಸ್ಟ್ ಮೂವಿ. ರತ್ನ ಪ್ರಪಂಚದಲ್ಲಿ ನೋಡಿನೂ ನನಗೆ ಕೆಲವರು ನಮ್ಮ ಫ್ರೆಂಡ್ಸ್ಗಳು ಕೇಳಿದ್ರು, ಇನ್ನೂ ಯಾರ್ದು ಫೋನ್ ಬಂದಿಲ್ವೇನೋ, ಯಾಕೆ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ಯಾರು ಕಾಲ್ ಮಾಡಿಲ್ವ, ನಮ್ಮ ದುರದೃಷ್ಟ ಹಿಂಗೆ ಕಣೋ ಅಂದ್ಕೊಂಡು ಐ ಡೋಂಟ್ ಗೋ ಬಿಹೈಂಡ್ ಇಟ್, ನನಗೆ ಬೇಡ. ನಾನು ಸೊ ಈಗ ಹೆಂಗಾಗಿದೆ ಅಂದರೆ ಸರ್, ನೀವು ಎಷ್ಟೇ ಇದಕ್ಕಿರಲಿ ಸರ್, ಐ ಆಮ್ ನಾಟ್ ಟಾಕಿಂಗ್ ಆಫ್ ದ ಸ್ಟಾರ್ಸ್ ಹೂ ಆರ್ ಇದಿದ್ದಾರೆ ಅವ್ರದ್ದಲ್ಲ. ಈಗ ನಮ್ಮ ಒಳ್ಳೆ ಒಂದು ಆ್ಯಾವ್ರೇಜ್ ನಟ ಅಥವಾ ಯಾರು ಇದ್ರು, ನಟಿ ಇದ್ರು, ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಯು ಹ್ಯಾವ್ ಟು ಅಗೇನ್ ನಿಮ್ಮನ್ನು ನೀವೇ ಗ್ರೂಮ್ ಮಾಡ್ಕೊಂಡು ತೋರಿಸ್ಕೋಬೇಕು ಜನಕ್ಕೆ, ಅವರಸ್ ದೇ ವಿಲ್ ಫಾರ್ಗೆಟ್. ನಮಗೇನಂದರೆ ನನಗೆ ಡಬ್ಬಿಂಗಲ್ಲಿ ಇದ್ದೀನಿ, ಸಣ್ಣ ಪುಡಿ ನಂಗೆ ಸೀರಿಯಲ್ನ ತುಂಬ ಕಾಲ್ಸ್ ಬರುತ್ತೆ, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. 75 ಮೇಲೆ ಆಯ್ತು ಸರ್ ಸೀರಿಯಲ್ಸ್ ಮಾಡಿರೋದು. ಇನ್ನೂ ಅದೇ ಬೇಜಾರಾಗಿದೆ ಅಂದ್ಕೊಂಡು ನಾನು ಸ್ವಲ್ಪ ಅದರಿಂದ ಬ್ರೇಕ್ ತೊಗೊಂಡಿದ್ದೆ. ಒಂದು 5 ವರ್ಷ 2016 ಲಾಸ್ಟ್ ನಾನು ಮಾಡಿದ್ದು, ಅದ್ರ ಮೇಲೆ ಏನಾದರೂ ಮಾಡಿಲ್ಲ. ಸಿನಿಮಾಗೆ ತೋರಿಸ್ಕೊಳ್ಳೋಣ ಅಂದ್ಕೊಂಡು ಸೊ ಹೋಗ್ತಾ ಇದೆ ಜರ್ನಿ. ಸಿನಿಮಾದೊಂದು ಪ್ಲ್ಯಾನು ಇದೆ, ಒಂದು ಡೈರೆಕ್ಷನ್ ಮಾಡೋ ಪ್ಲ್ಯಾನಲ್ಲಿ ಇದೆ ಸದ್ಯದಲ್ಲೇ. ಹೋಪ್ ಸೊ ಟೇಕ್ ಆಫ್ ಆಗ್ಬೋದು. ಸಿನಿಮಾ ಡೈರೆಕ್ಷನ್, ನಟನೆ ಹಾಗೆ ಡಬ್ಬಿಂಗ್ ಎಲ್ಲದರಲ್ಲೂ ನಿಮಗೆ ಯಶಸ್ಸು ಸಿಗಲಿ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಬಂದು ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡ್ರಿ, ಅಥವಾ ನಿಮ್ಮ ಒಂದಷ್ಟು ಎಚ್ಚರಿಕೆಗಳನ್ನು ಕೂಡ ತಿಳಿಸಿದ್ರಿ, ಯಾವ ರೀತಿ ಹೋಗಬೇಕು, ಯಾವ ಎಚ್ಚರಿಕೆ. ಖಂಡಿತ ಅದು ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಇಷ್ಟು ವರ್ಷಗಳಿಂದ ಇಂಡಸ್ಟ್ರಿಯನ್ನು ನೋಡ್ಕೊಂಡು ಬಂದಿರೋದ್ರಿಂದ ಸೊ ಖಂಡಿತ ನಿಮ್ಮ ಅನುಭವಗಳು ಅಥವಾ ನಿಮ್ಮ ಮಾತುಗಳು ಮ್ಯಾಟರ್ ಆಗುತ್ತೆ. ಹೊಸಬರಿಗೆ ಇದ್ರ ಮೂಲಕ ಒಂದಷ್ಟು ಮಾಹಿತಿ ಸಿಗುತ್ತೆ ಅಂತ ನಾನು ನಂಬ್ತೇನೆ. ಸೊ ಇಲ್ಲಿವರೆಗೂ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ವೈಟ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು. ಹಾಗೆ ಸರ್, ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗಾಗಲೇ ಹೇಳಿದಾಗೆ ಈ 3.5 years ಏನು ವರ್ಕ್ ಇರಲಿಲ್ಲ. ಸೊ ಇಟ್ ವಾಸ್ ಲೈಕ್ ಒಂದು ಪಾಯಿಂಟ್ ಎಲ್ಲಿದ್ದೀನಿ ಅಂತಂದರೆ ನಾನು ಇಟ್ ವಾಸ್ ಆಲ್ಮೋಸ್ಟ್ ಸುಸೈಡಲ್ ಪಾಯಿಂಟ್ ಅಂತ ಹೇಳ್ತೀವಲ್ಲ. ಸೊ ದ್ಯಾಟ್ ಆ ಸ್ಟೇಜಿಂದ ಮತ್ತೆ ಈ ಸ್ಟೇಜಿಗೆ ನಿಮ್ಮ ಮುಂದೆ ನಾನೇನು ಕೂತಿದ್ದೀನಿ, ಈ ಸ್ಟೇಜಿಗೆ ತನಕ ಬರೋದಕ್ಕೆ ಕಾರಣ ನನ್ನ ಹೆಂಡತಿ, ನನ್ನ ಮಿಸ್ಸಸ್ಸು ನೀತಾಶ್ರೀ ಅಂತ. ಟೋಟ್ಲಿ ಡಿಸಪಾಯಿಂಟ್, ಆಮೇಲೆ ಟೋಟ್ಲಿ ಒಂಥರ ಲೈಫ್ಲೆಸ್ ಆಗೋಗಿದೆ. ಸೊ ಆ ಟೈಮಲ್ಲಿ ಕೈ ಹಿಡಿದು ಮತ್ತೆ ಎತ್ತಿ ನಿಲ್ಲಿಸಿದಂದರೆ ಅವಳೇ ನನಗೆ. ಸೊ ಅವಳಿಗೆ ಈ ಸಂದರ್ಭದಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ, ಬಟ್ ಅವಳಿಲ್ಲದೆ ಇದ್ದಿದ್ರೆ ಮೋಸ್ಟ್ಲಿ ಐ ಥಿಂಕ್ ಈ ಸ್ಥಿತಿಯಲ್ಲಿ ಮತ್ತೆ ನಾನು ಇರ್ತಿದ್ನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಮೈ ವೈಫಿ. ಓಕೆ, ಥ್ಯಾಂಕ್ ಯು ಫಾರ್ ದ ಚಾನಲ್. ಎಲ್ಲರಿಗೂ ಧನ್ಯವಾದಗಳು. ಚಾನಲ್ನ ನವಿಲ್ ಎಂಟರ್ಟೈನ್ಮೆಂಟ್ ಆದಷ್ಟು ನೋಡಿ ಸಪೋರ್ಟ್ ಮಾಡಿ. ಇನ್ನೇನೇನು ಕಂಟೆಂಟ್ ಬೇಕು ಅಂತ ಅವ್ರಿಗೆ ಹೇಳಿ, ಮೆಸೇಜಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಇನ್ಬಾಕ್ಸಲ್ಲಿ ಮಾಡಿದರೆ ಸೊ ದೇ ವಿಲ್ ಪ್ರೊವೈಡ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್.